ನೀನು ಕಲ್ಪಲತೆಯಂತೆ ಇದೆ ಅಂತ, ಅದು ಲತೆಯಂತೆ ಕಾಣಿಸುತ್ತೆ ಅಂತಾರೆ ಪಾದು. ಮರಕತ ರುಚಿಪತ್ರ ಮೌಕ್ತಿಕ ಸ್ಮೇರ ಪುಷ್ಪ ಸ್ಫುಟಕೀಸ ಲಯ, ಅದನ್ನು ಹೇಳ್ತಾರೆ. ಫಲಂ ಅಖಿಲಂ ಉದಾರ, ಕಲ್ಪಲತೆ ಯಾವ ರೀತಿ ಉದಾರವಾಗಿ ಎಲ್ಲ ಪುರುಷಾರ್ಥಗಳನ್ನು ಕೇಳಿದ್ದನ್ನೆಲ್ಲ ಕೊಡುತ್ತೋ ಆ ರೀತಿಯಾಗಿ ನಿನ್ನಲ್ಲಿರುವ ಪಚ್ಚೆಯ ರತ್ನಗಳು ಅದು ಮಾತ್ರ ಇದೆಯಾ? ಅದರಲ್ಲಿ ಸಕಲ ಫಲಗಳನ್ನು ಕೊಡಬೇಕು ಅಂತಂದರೆ ಪಚ್ಚೆಯ ರತ್ನಗಳು ಎಲೆಗಳಂತೆ ಕಂಗೊಳಿಸುತ್ತೆ, ಮುತ್ತುಗಳು ಬೆಳ್ಳಗಿರುವಂತಹ ಹೂವುಗಳಂತೆ ಇದೆ. ನಿನ್ನ ಕೆಂಪು ರತ್ನಗಳ ಕಾಂತಿಯನ್ನು ನೋಡಿದರೆ ಅದು ಚಿಗುರಿನಂತೆ ಇದೆ. ಸೊ ಒಂದು ವೃಕ್ಷ ತಾನೆ, ಲತೆ ತಾನೆ, ಲತೆನಲ್ಲೇ ತಾನೇ ಚಿಗುರಿದೆ, ಹೂವು ಇದೆ ಮತ್ತು ಎಲೆ ಇದೆ. ಸೊ ನೀನು ಅದರಂತೆ ಒಂದು ಲತೆಯಂತೆ ನನಗೆ ಅನಿಸತ್ತೆ. ಅದು ಹೇಗೆ ಎಲೆ ಪುಷ್ಪ ಮತ್ತು ಚಿಗುರು ಆಗಿ ಕೇಳಿದ್ದನ್ನೆಲ್ಲ ಕೊಡುತ್ತೋ ಆ ರೀತಿ ಎಲ್ಲ ಫಲಗಳನ್ನು ಕೊಡುವಂಥ ನೀನು ಒಂದು ಕಲ್ಪಲತೆ ಅಂತ ಕರೀತಾರೆ. ಇದರಲ್ಲಿ ಕಲಯತಿ ಭವತೀನಃ ಕಲ್ಪವಲ್ಲೀವ, ವಲ್ಲೀವ ಅಂದರೆ ಕಲ್ಪಲತೆಯಂತೆ ಕಾಚಿತ್. ಓಹೋ ಅಂದರೆ ಚಿಗುರಂತೆ ಬೆಳಗುತ್ತೆ ಅಂತ ನನಗೆ ಭಾವನೆ ಅಂತಾರೆ ಸ್ವಾಮಿ ದೇಶಿಕರು. ಹೇಳಿದ್ನಲ್ಲ, ನಮಗೆ ಯಾವ ಭಾವನೆಯೂ ಉಂಟಾಗೋದಿಲ್ಲ ಪರಮಾತ್ಮನನ್ನು ಸಂದರ್ಶನೆ ಮಾಡಿದಾಗ. ಕಾಂತಿ ಉಂಟಾದಾಗ ಫಳಫಳ ಅಂತ ಅವನ ಪೂರ್ತಿ ದೇಹದ ಸೌಂದರ್ಯ, ತಿರುಮೇನಿಯ ಸೌಂದರ್ಯವೋ ಅದರ ಕಾಂತಿಯೋ ತೇಜಸ್ಸೋ ಕಾಣಿಸಿದಾಗ ನಾವು ಸುಮ್ಮನೆ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ಸುಮ್ಮನಾಗ್ತೀವಿ. ಆದರೆ ಅದನ್ನೆಲ್ಲ ಸೇರಿಸಿಕೊಂಡು ಇದು ಒಂದು ಕಲ್ಪವೃಕ್ಷ, ಇದು ಒಂದು ಕಲ್ಪಲತೆ, ಇದು ಪರಮಾತ್ಮನ ನಮಗೆ ಖಂಡಿತ ಅನಿಸೋದಿಲ್ಲ. ಅದರಿಂದ ನಮ್ಮ ಭಾವನೆಗೆ ಸಿಗಬೇಕಾದ್ರೆ ನಮಗೆ ಆಚಾರ್ಯರ ಅನುಗ್ರಹ ಬೇಕು. ಆಚಾರ್ಯರು ಈ ತರಹ ಅನುಗ್ರಹ ಮಾಡಿ 1008 ಶ್ಲೋಕಗಳನ್ನು ಪರಮಾತ್ಮನಿಗೆ ಪಾದುಕೆಗೆ ಸಮರ್ಪಿಸಿ ನಮಗೆ ಎಂದೆಂದು ಯಾವ ತರಹ ಅನುಭವವನ್ನು ಕೊಡ್ತಾರೆ, ಉಪದೇಶವನ್ನು ಮಾಡ್ತಾರೆ, ನಾವು ಹೇಗೆ ತಿಳ್ಕೋಬೇಕು ಅಂತ ತಿಳಿಸ್ಕೊಡ್ತಾರೆ ಅಂತ ಹೇಳಿದಾರಲ್ಲ, ಇದು ಬಹಳ ಆಶ್ಚರ್ಯವಾದ. ಹೌದು, ಕವಿಗಳೆಲ್ಲ ತುಂಬ ಕಲ್ಪನೆ ಮಾಡ್ತಾರೆ, ಅವ್ರಿಗೆ ದೂರದೆಲ್ಲ ಗೊತ್ತಾಗತ್ತೆ, ಅವರು ಭವಿಷ್ಯದಲ್ಲಿ ಏನೇನಾಗುತ್ತೆ ಅದೆಲ್ಲ ಅವರಿಗೆ ಮನಸ್ಸಿಗೆ ಬರುತ್ತಂತೆ. ಅಂತಹ ಆ ಕವಿ ಆಗಬೇಕಾದ್ರೆ ಆ ಗುಣ ಇರಬೇಕು, ಆ ಗುಣ ಪರಮಾತ್ಮನ ಅನುಗ್ರಹದಿಂದ ಬರಬೇಕು, ಶಕ್ತಿ. ಎಲ್ಲರಿಗೂ ಅದು ಆಗೋದಿಲ್ಲ. ಅದರಿಂದ ಅವರು ಕಲ್ಪನೆ ಮಾಡೋದಕ್ಕೆ ಸುಲಭ. ಇಲ್ಲದೇ ಇದ್ದದ್ದನ್ನು ಕಲ್ಪನೆ ಮಾಡ್ತಾರೆ ಅವರು, ಕ್ರಾಂತಿಗಳು ಅವರು. ಅದರಿಂದ ಖಂಡಿತ ಸಾಮಾನ್ಯ ಜನರಿಗೆ ಇದು ಸಾಧ್ಯವಿಲ್ಲ, ಅದು ಗೊತ್ತಾಗ್ಬಿಡುತ್ತೆ ಸ್ವಾಮಿ ದೇಶಿಕರ ಇದರಿಂದ. ಅದೇ ತರಹ ನಮಗೆ ಬರೀ ಪಾದುಕಾ ಸಹಸ್ರ ಮಾತ್ರ ಅಲ್ಲ, ಅವರ ಎಲ್ಲ ಸ್ತೋತ್ರಗಳಾಗಲಿ, ಅವರ ಪ್ರಬಂಧಗಳಾಗಲಿ, ಆಳ್ವಾರ್ಗಳ ಸೂಕ್ತಿಗಳಾಗಲಿ, ಎಲ್ಲವೂ ಕೂಡ ಅದೇ ಥರ ಎಂಥ ಒಳ್ಳೊಳ್ಳೆಯ ವಿಷಯಗಳನ್ನು ಸಾಮಾನ್ಯವಾದ ಒಂದು ಸಂಗತಿಯಿಂದ ತಗೊಂಡು ಹೇಳ್ತಾರೆ. ಒಂದು ಪುಷ್ಪವನ್ನು ನೋಡಿದರೆ ಪರಮಾತ್ಮನ ಕಣ್ಣು ಅಂತ ಹೇಳ್ತಾರೆ ಇಲ್ವಾ? ನೀಲಿ ಪುಷ್ಪ ನೋಡಿದ ತಕ್ಷಣ ಓಹೋ ಇದು ಪರಮಾತ್ಮನ ಕಣ್ಣು, ಮೋಡವನ್ನು ನೋಡಿದ್ರೆ ಇದು ಪರಮಾತ್ಮನ ತಿರುಮೇನಿ ಅಂತ. ಇದೆಲ್ಲ ನಾವು ತುಂಬ ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಪರಮಾತ್ಮನ ಸ್ತೋತ್ರಗಳಲ್ಲಿ ಅದು ಬರುತ್ತೆ. ಆದರೆ ನಮಗೆ ಆ ಪುಷ್ಪ ನೋಡಿದಾಗ ಬರೋದೇ ಇಲ್ವಲ್ಲ, ಇದು ವ್ಯತ್ಯಾಸ. ಭಕ್ತರಲ್ಲೂ ಕವಿತೆಯನ್ನು ಬರೆಯುವಂಥ ಭಕ್ತರಲ್ಲಿ ಇನ್ನೂ ತುಂಬ ವ್ಯತ್ಯಾಸ. ಅದು ಆಶ್ಚರ್ಯ. ಒಂದೊಂದು ಅನಿಸುತ್ತೆ ಅದ್ಭುತವ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆಮೇಲೆ ಕೆಲವು ಸತಿ ಇದೇನು ಎಕ್ಸಾಜರೇಷನ್ ಅಂತ ಅನಿಸುತ್ತೆ, ಸಾಮಾನ್ಯರಿಗೆ ಹಾಗೆ ಅನಿಸುತ್ತೆ, ಇವರು ಸುಮ್ಮನೆ ಎಕ್ಸಾಜರೇಟ್. ಇಲ್ಲ, ಖಂಡಿತ ಇಲ್ಲ. ನಿಜವಾದ ಭಕ್ತರಿಗೆ ಒಂದೊಂದು ವಸ್ತುವನ್ನು ನೋಡಿದಾಗ, ಸಾಮಾನ್ಯವಾದ ವಸ್ತುವನ್ನು ನೋಡಿದಾಗ ಪ್ರಪಂಚದ ವಸ್ತುವನ್ನು ಭಗವಂತನೇ ನೆನಪಿಗೆ ಬರ್ತಾನೆ. ಯಾಕಂದರೆ ಸದಾ ಅವರ ಮನಸ್ಸು ಆ ಚಿಂತನೆಯಲ್ಲಿರುತ್ತೆ. ಅದಕ್ಕೆ ಸ್ವಾಮಿ ದೇಶಿಕರನ್ನು ಅವರ ಸ್ತೋತ್ರಗಳನ್ನು ನೋಡಿದಾಗ ತಿಳ್ಕೊಬೋದು. ಅದರಲ್ಲೂ ಪಾದುಕಾ ಸಹಸ್ರ ಎಲ್ಲ ಪುರುಷಾರ್ಥಗಳನ್ನು ಕೊಡುತ್ತೆ. ಕಲ್ಪಲತೆಯಂತೆ ನಮ್ಮ ಆಳ್ವಾರ್ಗಳ ಸೂಕ್ತಿಗಳು, ಅದರಲ್ಲೂ ಸ್ವಾಮಿ ನಮ್ಮ ಆಳ್ವಾರವರ ತಿರುವಾಯ್ಮೊಳಿ ಭಗವದ್ ವಿಷಯ ಎಲ್ಲ ಪುರುಷಾರ್ಥವನ್ನು ಕೊಡುವಂಥದ್ದು. ಅದರಿಂದ ಆಚಾರ್ಯರನ್ನು ಆಶ್ರಯಿಸಿದವರಿಗೆ ಏನು ಕೇಳಬೇಕಾಗಿಲ್ಲ, ತಾನಾಗೆ ಪುರುಷಾರ್ಥ, ಅವರಿಗಿರುವಂಥ ಕಷ್ಟಗಳು ತಾನಾಗೆ ನಿವಾರಣೆ ಆಗುತ್ತೆ, ಗೊತ್ತಿಲ್ಲದೇನೆ. ಅದು ಹೇಗೆ ಅದು ಮ್ಯಾಜಿಕ್ ಮಾಡ್ದಂಗೆ ಪರಮಾತ್ಮ ಆ ಒಂದು ಅವಕಾಶವನ್ನು ಕಲ್ಪನೆ ಮಾಡಿ ಕೊಡ್ತಾನೆ.
ನಾವು ಯಾವುದಿದು ಅಡ್ಡಿ ಬರುತ್ತಲ್ಲ ಅಂದ್ಕೊಂಡಾಗ ಅಡ್ಡಿಯನ್ನು ನಿವಾರಣೆ ಮಾಡಿಬಿಡ್ತಾನೆ, ಸುಲಭವಾಗಿ ನಿವಾರಣೆ ಮಾಡಿ. ನಾವು ಕಷ್ಟಪಟ್ಟು ಅದು ಮಾಡಲ ಇದು ಮಾಡಲ ಇದು ಮಾಡಲ ಅಂತ ನಾವು ಏನೇನೋ ಚಿಂತನೆ ಮಾಡ್ತೀವಿ. ಆದರೆ ಪರಮಾತ್ಮ ಆಚಾರ್ಯರ ಸಮಾಶ್ರಯ ಇದ್ದರೆ, ಆಶ್ರಯವಿದ್ದರೆ ತಾನಾಗೇನೆ ಸುಲಭವಾಗಿ ತನ್ನ ಕಡೆಗೆ ಬರುವಂಥವರಿಗೆ ಏನೇನು ಕಷ್ಟಗಳಿದೆಯೋ ಎಲ್ಲ ಬಿಡಿಸ್ಬಿಟ್ಟು ಅವರು ತನ್ನನ್ನು ನಿರಂತರ ಚಿಂತನೆಯನ್ನು ಮಾಡುವಂತೆ ಅವನು ಮಾಡಿಸ್ಕೊಳ್ತಾನೆ. ಅದಕ್ಕೆ ಆಳ್ವಾರ್ ಕೇಳಿದ ಹಾಗೆ ಅವನನ್ನೇ ಪ್ರಾರ್ಥನೆ ಮಾಡು. ಇದಕ್ಕೆ ನಾವು ಆಚಾರ್ಯರನ್ನು ಪ್ರಾರ್ಥನೆ ಮಾಡ್ಕೋಬೇಕಾಗಿಲ್ಲ, ಪರಮಾತ್ಮನನ್ನು ಮಾಡ್ಕೊಳ್ಬೇಕಾಗಿಲ್ಲ. ಅಪ್ಪ ನಿನ್ನ ಸಂಕಲ್ಪ ಇದ್ದಂತೆ ಅಡಿಗೆ ಇರ್ತೀನಿ ಅಂತ ಹೇಳಿದ್ರೆ ಸಾಕು. ವರು ಕಾಲು ರೈತವರೇ ಅಂತ ಹೇಳಿಬಿಟ್ರೆ ಸಾಕು. 573 ಬಹುಮಣಿ ರುಚಿರಾಂಗೀಂ ರಂಗನಾಥಸ್ಯ ಪಾದಾತ್ ನಿಜ ಶಿರಸಿ ಗಿರೀಶೋ ನಿಕ್ಷಿಪನ್ ಪಾದುಕೆ ತ್ವಾಂ ಸ್ಮರತಿ ಲಲಿತಮಂತರ್ಲಾಲನೀಯಂ ಭವಾನ್ಯಾಗ ತರಳ ಘನಕಲಾಪಂ ಷಣ್ಮುಖಸ್ಯ ಉಪವಾಕ್ಯಂ. ಅದು ಮೊದಲು 41ರಲ್ಲಿ ಹೇಳಿದ್ರಲ್ಲ, ಬರ್ಹಿಪಿಂಚ ಅಂತ. ಅದೇ ಥರ ನವಿಲ ಗರಿ, ನವಿಲು ಷಣ್ಮುಖನಿಗೆ ವಾಹನ, ಅದನ್ನು ಇಟ್ಕೊಂಡಿದ್ದಾರೆ ಇವಾಗ. ಆ ಬಹುರತ್ನಗಳೆಲ್ಲ ಕಾಂತಿ ಸೇರಿ ಒಂದು ನವಿಲು ಗರಿಯಂತೆ ಕಾಣಿಸುತ್ತೆ. ಸೊ ನವಿಲು ಅಂತೆ ಕಾಣಿಸುತ್ತೆ. ಓ ನವಿಲು ವಾಹನ ಅಂತ ಅಂದ್ಕೊಂಡ್ಬಿಡ್ತಾಳಂತೆ ಪಾರ್ವತಿ. ಭವಾನಿ ಯಾತಕ್ಕೆ ಅಂತಂದರೆ, ಶಂಕರ ಬರ್ತಾನೆ, ನಿನ್ನನ್ನು ಪಾದಾತ್ ಅಡಿಯಿಂದ ನಿಜ ಶಿರಸಿ ನಿಕ್ಷಿಪನ್, ನಿನ್ನನ್ನು ತನ್ನ ಶಿರಸ್ಸಿನಲ್ಲಿ ಅದನ್ನು ನಿಕ್ಷಿಪನ್ ಇಟ್ಕೊಳ್ತಾನೆ, ಸ್ವೀಕಾರ ಮಾಡ್ಕೊಳ್ತಾನೆ ಪಾದುಕೆಯನ್ನು. ಅದರ ಮಣಿಕಾಂತಿ ಎಲ್ಲ ಮೇಲೆ ಬಂದುಬಿಡುತ್ತೆ. ಭವಾನಿ ನೋಡ್ತಾಳೆ, ಇದೇನಿದು ಶಿವನ ಜಡೆ ಮೇಲೆ ಏನಿದೆಯಲ್ಲಪ್ಪ, ಇದು ಕಾಂತಿ ಬಂದಿದೆಯಲ್ಲ ಅಂತ ನೋಡಿದಾಗ, ಓಹೋ ಪಾರ್ವತಿಗೆ ತುಂಬ ಇಷ್ಟವಾದಂಥ ಕುಮಾರ ಷಣ್ಮುಖ. ಆ ಷಣ್ಮುಖನ ವಾಹನವಾಗಿರುವಂಥ ನವಿಲು ಗರಿಯನ್ನು ಕೆದ್ರಿಕೊಂಡು ಬಂದುಬಿಡ್ತೇನೋ ಇಲ್ಲಿ ತಲೆ ಮೇಲೆ, ಕೆದ್ರಿಕೊಂಡಂತೆ ಇರುತ್ತಂತೆ ನೋಡಿ. ಶಿವನ ಜಟೆ ಮೇಲೆ ಒಂದು ನವಿಲಿನ ಗರಿ, ಅದು ಉಂಟು ಮಾಡಿರೋದು ಯಾವುದು? ಪಾದುಕೆಯಲ್ಲಿ ಹುದುಗಿಸಿಟ್ಟಿರುವಂಥ ರತ್ನಗಳು, ಅದರ ಕಾಂತಿ. ಅದನ್ನು ಯಾರು ನೋಡ್ತಾರೆ? ಭವಾನಿ ನೋಡ್ತಾರೆ. ಯಾಕೆಂದರೆ ಶಿವನಿಗೆ ನೋಡೋಕ್ಕಾಗಲ್ವಲ್ಲ, ಶಿವನ ತಲೆ ಮೇಲಿರೋದು. ಅದಕ್ಕೆ ಯಾರು ನೋಡಬೇಕು? ಪಾರ್ವತಿ ನೋಡಬೇಕು. ಪಾರ್ವತಿಗೆ ಆ ವಾಹನವಾದ ನವಿಲುಗರಿ ಕೆದರಿಕೊಂಡು ಆಡಿದಂತೆ ಕಾಣಿಸ್ತಾ ಇದೆಯಂತೆ. ಅಂದರೆ ಯಾರು ಪಾದುಕಾದೇವಿಯನ್ನು ಯಾರ ಭಕ್ತರ ತಲೆ ಮೇಲೆ ಇಟ್ಟಾಗ, ಇದು ಉತ್ಸವದಲ್ಲಿ ಪರಮಾತ್ಮ ಬಂದಾಗ ಅವರವರ ಮನೆ ಮುಂದೆ ನಿಲ್ಲಿಸ್ತಾರೆ ವಾಹನವನ್ನು. ಅಲ್ಲಿ ನಿಲ್ಲಿಸಿದಾಗ ಅವರು ಕೊಟ್ಟಿರುವಂಥ ಉಪಹಾರವನ್ನು ಕೊಟ್ಟು ಪಾದುಕೆಯನ್ನು ಅವರ ತಲೆ ಮೇಲೆ ಇಡ್ತಾರೆ. ಉಪಹಾರ ಮಾಡಿ ಆರತಿಯನ್ನು ಮಾಡಿ ಪಾದುಕೆಯನ್ನು, ಒಂದು ಪುಷ್ಪವನ್ನು ಕೊಟ್ಟು ಪಾದುಕೆಯನ್ನು ತಲೆ ಮೇಲೆ. ಆ ಸಂದರ್ಭ ಇದು. ದೇವತೆಗಳೆಲ್ಲ ಬರ್ತಾರೋ ಇಲ್ವೋ ಉತ್ಸವದಲ್ಲಿ, ಪರಮಾತ್ಮನ ಉತ್ಸವದಲ್ಲಿ ನೋಡೋಕೆ ಬರ್ತಾರೆ. ನಮಗೆ ಕಣ್ಣಿಗೆ ಕಾಣಿಸಲ್ಲ, ಆದರೆ ಅಲ್ಲಿ ಬಂದಿರ್ತಾರೆ. ಕವಿಗಳಿಗೆ ಕಣ್ಣಿಗೆ ಕಾಣಿಸ್ತಾರೆ. ಅವ್ರು ಹೇಳ್ತಾರೆ, ಶಿವ ಅದನ್ನು ಇಟ್ಕೊಂಡಿದ್ದಾನೆ, ಅದನ್ನು ನೋಡಿದ್ರೆ ಆ ಪಕ್ಕದಲ್ಲಿ ಪಾರ್ವತಿ ಇದ್ದವಳು, ಇದೇನಿದು? ಓಹೋ ಕುಮಾರನ ವಾಹನ ನವಿಲು ಏನಾದರೂ ಗರಿ ಕಿತ್ಕೊಂಡು ಆಡ್ತಾ ಇದೆಯೇನೋ ಅಂತ ಅವಳಿಗೆ ಕಾಣಿಸುತ್ತೆ. ಅದೇ ಥರ ನಮಗೆ ಒಬ್ಬ ಭಕ್ತರ ತಲೆ ಮೇಲೆ ಪಾದುಕೆಯನ್ನು ಇಟ್ಟಾಗ ನಮಗೆ ಆ ಭಾವನೆ ಬರಬೇಕು. ಓಹೋ ಆಗ ಎಷ್ಟು ಚೆನ್ನಾಗಿದೆಯಲ್ಲ, ಒಂದು ಛತ್ರಿ ಇಟ್ಟಂತೆ ಇದೆಯಲ್ಲ, ವರ್ಣಮಯವಾಗಿದೆಯಲ್ಲ, ಪಾದುಕಾದೇವಿ ಅನುಗ್ರಹ ಮಾಡ್ತಾ ಇದ್ದಾಳಲ್ಲ ಅಂತ ಅದನ್ನು ಸೇವೆ ಮಾಡಿದಾಗ ಆನಂದ ಉಂಟಾಗತ್ತೆ. ಆ ಪರಮಾನಂದ ಸ್ಮರತಿ, ಮನದಲ್ಲಿ ಅಂತಹ ಸ್ಮರಣೆ ಉಂಟಾಗತ್ತೆ ಅಂತ ಹೇಳ್ತಾರೆ ಇಲ್ಲಿ. ನಿಕ್ಷಿಪನ್ ಔಪವಾಕ್ಯಂ. ಔಪವಾಕ್ಯನ್ ಅಂದರೆ ಉಪ ಅಂದರೆ ಪಕ್ಕದ ಜೊತೆಯಲ್ಲಿ ಬರುವಂಥ ವಾಹನ. ಆ ವಾಹನ ಒಂದು ರಚನೆಯನ್ನು ಮಾಡಿದೆಯೇನೋ ಅಂತ ಅನಿಸತ್ತೆ ಅಂತಾರೆ ಸ್ವಾಮಿ ದೇಶಿಕರು. 574 ಇಲ್ಲಿ ನೋಡಿ, ಬಹುಮಣಿ ರುಚಿರಾಂಗೀಂ ರಂಗನಾಥಸ್ಯ ಪಾದಾತ್ ನಿಜ ಶಿರಸಿ ಗಿರೀಶೋ ನಿಕ್ಷಿಪನ್ ಪಾದುಕೆ. ಅವನ ನಿಜವಾದ ತಲೆಯ ಮೇಲೆ ನಿಕ್ಷಿಪನ್ ಪಾದುಕೆಯನ್ನು ಧಾರಣೆ ಮಾಡಿಕೊಂಡಾಗ ಸ್ಮರತಿ ಲಲಿತಮಂತರ್ಲಾಲನೀಯಂ ಭವಾನ್ಯಾಗ ತರಳ ಘನಕಲಾಪಂ ಷಣ್ಮುಖ ಸ್ಯೋಪವ. ಅದರ ರತ್ನಗಳ ಕಲಾಪ ಎಲ್ಲ ವಿಧವಾದಂಥ ವರ್ಣಮಯವಾದ ಕಲಾಪ ಒಂದು ನವಿಲುಗರಿಯ ಚಿತ್ರಣವನ್ನು ಅಲ್ಲಿ ಮಾಡುತ್ತೆ. ಅದನ್ನು ನೋಡಿದ ತಕ್ಷಣ ಇವಳು ಸ್ಮರತಿ, ಅವಳು ಸ್ಮರಣೆ ಮಾಡ್ಕೋತಾಳಲ್ಲ ಪಾರ್ವತಿ. ಓಹೋ ನನಗೆ ತುಂಬ ಪ್ರೀತಿ ಪಾತ್ರನಾದ ಷಣ್ಮುಖನ ವಾಹನ ಅಲ್ವಾ ಆಡ್ತಾ ಇದೆ ಇವಾಗ ಅಂತ
ತಂದೆಯ ತಲೆ ಮೇಲೆ ಆಡ್ತಾ ಇದೆ ಅಂತ ಅರ್ಥ. ವಿವಿಧ ಮಣಿ ಸಮುತ್ತೈಯಿ ವ್ಯಕ್ತಮಾಪಾದಯಂತಿ ದಿವಸ ರಜನಿ ಸಂಧ್ಯಾ ಯೌಗಪದ್ಯಂ ಮಯೂಕೈಹಿ ಉಪನಿಷದುಪಗೀತಾಂ ಪಾದುಕೆ ರಂಗಿಣಸ್ತ್ವಾಂ ಅಘಟಿತ ಘಟನಾರ್ಗಾಂ ಶಕ್ತಿಮಾಲೋಚಯಾಮಗ. ನಾನಿವಾಗ ಪಾದುಕೆಯ ಅಘಟಿತ ಘಟನಾ ಸಾಮರ್ಥ್ಯವನ್ನು ಚಿಂತನೆ ಮಾಡ್ತೀನಿ ಅಂತಾರೆ. ಯಾತಕ್ರಿ ಅಂತ ಕೇಳಿದ್ರೆ ಸ್ವಾಮಿ ದೇಶಿಕರು ಹೇಳ್ತಾರೆ, ಆ ಪಾದುಕಾ ದೇವಿ ಇದ್ದಾಳಲ್ಲ, ಅದರಲ್ಲಿ ಆ ಕಿರಣಗಳು ಉಂಟು, ರತ್ನಗಳ ಕಿರಣ. ಆ ಕಿರಣ ಯಾವುದರಿಂದ ಬರುತ್ತೆ? ವಜ್ರ ನೀಲ, ಕೆಂಪು, ಪಚ್ಚೆ, ಮುತ್ತು, ಅನೇಕ ವಿಧವಾದ ರತ್ನಗಳು ಉಂಟು, ನವರತ್ನಗಳು. ಆ ರತ್ನಗಳಿಂದ ಕಾಂತಿ ಎಲ್ಲ ಕಡೆಗೂ ಬರುತ್ತೆ. ವಜ್ರದ ಕಾಂತಿ ಬಿಳಿಗಿರುತ್ತೆ, ನೀಲಿಯ ಕಾಂತಿ ನೀಲಿ ಬಣ್ಣದಲ್ಲಿರುತ್ತೆ, ನೀಲಿ ಕಾಂತಿ ರಾತ್ರಿ ಅಂತ. ಅದಕ್ಕೆ ಅದನ್ನು ಒಂದೊಂದು ಕಾಲಗಳಿಗೆ ಇದನ್ನು ಹೋಲಿಸಿದ್ದಾರೆ. ಬಿಳಿ ಅನ್ನೋದು ಹಗಲನ್ನು ತೋರಿಸುತ್ತೆ, ನೀಲಿ ರಾತ್ರಿಯನ್ನು ತೋರಿಸುತ್ತೆ, ಕೆಂಪು ಸಂಜೆಯಂತೆ ಅಂದಿ ಕಾಲದಲ್ಲಿ ಬರುವಂಥ ಸಂಧ್ಯಾಕಾಲದಲ್ಲಿ. ಸೊ ಕೆಂಪುಗಳ ಕಾಂತಿ ಸಂಧ್ಯಾಕಾಲ. ಹಾಗಾದರೆ ನಮಗೆ ಕಾಲಗಳು ಬೇರೆ ಬೇರೆ. ಬೆಳಿಗ್ಗೆ ಅಲ್ವಾ, ಬೆಳಿಗ್ಗೆ ಅಂದರೆ ಹಗಲು ಇರುತ್ತೆ, ಆಮೇಲೆ ಸಂಧ್ಯೆ ಆಗುತ್ತೆ, ಆಮೇಲೆ ರಾತ್ರಿ ಆಗುತ್ತೆ. ಒಂದೇ ಕಾಲದಲ್ಲಿ 3 ಇರೋಕ್ಕಾಗೋದಿಲ್ಲ. ಆದರೆ ಇಲ್ಲಿ ಅಘಟಿತ ಘಟನೆ, ಆಗದೇ ಇರುವಂಥ ಒಂದು ಘಟನೆಯನ್ನು ಅಮ್ಮ ನೀನು ರಚನೆ ಮಾಡಿ ತೋರಿಸ್ತಾ ಇದೆಯಾ. ಹಗಲೂ ಇದೆ, ಸಂಧ್ಯೆನೂ ಇದೆ, ರಾತ್ರಿನೂ ಇದೆ. ರಾತ್ರಿ ಇದ್ದರೆ ಸಂಜೆ ಬೆಳಿಗ್ಗೆ ಇರೋಕ್ಕಾಗಲ್ಲ. ಆದರೆ ಇವ್ರು ಹೇಳ್ತಾರೆ, ಅಮ್ಮ ಅಘಟಿತ ಘಟನಾರ್ಹ ಶಕ್ತಿಮಾಲೋಚಯಾಮಹ. ಇದೆಂಥ ಶಕ್ತಿ ನಿನಗೆ, ಅಘಟಿತ ಘಟನಾ ಶಕ್ತಿ ಅಂತ ನನಗೆ ಆಲೋಚನೆ ಬರ್ತಾ ಇದೆ. 3 ಸೇರಿಬಿಡ್ತಲ್ಲ ಒಂದೇ ಕಾಲದಲ್ಲಿ. ಇದು ಆಶ್ಚರ್ಯವಲ್ಲವ, ಯಾರಿಂದಲೂ ಮಾಡಲಾಗದಂಥ ಕಾರ್ಯವಲ್ಲವ ಇದು ಅಂತ ಹೇಳಿ, ದೇವರೊಬ್ಬನಿಗೇ ಇರೋದು. ನೀನು ದೇವರ ಪಾದವನ್ನು ರಕ್ಷಣೆ ಮಾಡ್ತಾ ಇರೋದ್ರಿಂದ ನಿನಗೆ ಅದು ಬಂದುಬಿಟ್ಟಿದೆ ಸಾಮರ್ಥ್ಯ ಅಂತ ನನಗೆ ಅನಿಸುತ್ತೆ, ಶಕ್ತಿ ಅಂತಾರೆ ಆಚಾರ್ಯರು. ಸ್ವಾಮಿ ದೇಶಿಕರು ಆಳ್ವಾರ ಆಚಾರ್ಯರುಗಳಿಗೆ ಇದೇ ಥರ ದೇವಿ ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ. ಸಾಮಾನ್ಯ ಅಲ್ಲ ಅವರು. ನಾವೆಲ್ಲ ಆಚಾರ್ಯರನ್ನು ಸಾಮಾನ್ಯ ಮನುಷ್ಯರು, ನಮ್ಮಂತೆಯೇ ವಸ್ತ್ರ ಹಾಕ್ಕೊಳ್ತಾರೆ, ನಮ್ಮಂತೆ ಊಟ ಮಾಡ್ತಾರೆ, ನಮ್ಮಂತೆ ಇರ್ತಾರೆ ಅಂದ್ಕೊಂಡ್ಬಿಡ್ತೀವಿ. ಅದು ಮಹಾ ತಪ್ಪಾಗಿ ನಾವು ಭಾವಿಸ್ಕೊಳ್ತೀವಿ. ನಿಜವಾಗಿ ಆಚಾರ್ಯ ದೇವೋ ಭವ. ಯಾತಕ್ಕೆ ಉಪದೇಶ ಮಾಡ್ತು ಉಪನಿಷತ್ತು, ಶಾಸ್ತ್ರ ಹೇಳುತ್ತೆ ಆಚಾರ್ಯ ದೇವೋ ಭವ ಅಂತ. ಆದರೆ ನಮಗೆ ಯಾಕೆ ಆ ದೇವ ಭಾವನೆ ಬರೋದಿಲ್ಲ ತುಂಬ ಜನಕ್ಕೆ? ನಮಗೆ ಅಂತಂದರೆ ಕ್ಷಮಿಸಿ, ಅಂದರೆ ಎಲ್ರಿಗೂ ಇರ್ಬೋದು, ಅಡಿಯೇನು ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ. ಆದರೆ ಆ ಭಾವನೆ ಬರಬೇಕು. ಆಚಾರ್ಯರನ್ನು ದೇವರೇ, ನಮಗೆ ಸಾಕ್ಷಾತ್ ದೇವರೇ ದರ್ಶನ ಕೊಡ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯ ಪಡಬೇಕು ನಾವು ಆಚಾರ್ಯ ರೂಪದಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾರೆ, ವಿವಿಧ ಪಾಪಗಳಿಗಾಗಿ ನಾವು ಮಾಡುವಂಥ ಪಾಪಗಳಿಗೆ ನರಕಗಳು ಉಂಟು, ಬೇರೆ ಬೇರೆ ತರಹದ ನರಕಗಳು ಉಂಟು. ಪಾಪವನ್ನು ನೋಡಿದರೆ ಏನಾಗತ್ತೆ, ಅಯ್ಯೋ ಹೊಸದಾದ ಒಂದು ನರಕವನ್ನೇನಾದರೂ ರಚನೆ ಮಾಡಬೇಕೇನೋ ಪರಮಾತ್ಮ ಅನ್ಸುತ್ತೆ ನಮಗೇನೆ. ತಿರುಮಂಗಿ ಆಳ್ವಾರೇ ಹೇಳ್ತಾರೆ, ಎಂಥ ಪಾಪಗಳನ್ನು ಮಾಡಿದ್ದೀನಿ ನಾನು, ನರಕ ಅಂತೂ ಎಲ್ಲ ನರಕಕ್ಕೂ ಪಾಪಗಳಾಗೋಯ್ತು, ಈಗ ಹೊಸ ಪಾಪಕ್ಕೆ ಹೊಸ ನರಕ ಸೃಷ್ಟಿ ಮಾಡಬೇಕು ಪರಮಾತ್ಮ ಅಂತ ತಿರುಮಂಗಿ ಆಳ್ವಾರ್ ಅದನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಅರ್ಥ ಏನು? ನಾವು ಮಾಡುವಂಥ ಪಾಪಗಳು ಅದಕ್ಕೆ ಲೆಕ್ಕವೇ ಇಲ್ಲದಂಥದ್ದು. ಘೋರವಾದ ಪಾಪಗಳನ್ನು ತಿಳಿಯದೇನೋ ಮಾಡ್ತಾನೇ ಇರ್ತೀವಿ ನಾವು ಕಂಟಿನ್ಯೂಸ್. ಅದನ್ನು ನಾವು ಹೋಗಿಸ್ಕೊಳ್ಬೇಕಾದ್ರೆ ತುಂಬ ಕಷ್ಟ. ಆದರೆ ಸದಾಚಾರ್ಯರ ಕಟಾಕ್ಷ ಒಂದು ಸುಕೃತದಿಂದ ಸಿಗತ್ತೆ. ಆ ಕಟಾಕ್ಷ ಬಿದ್ದ ಮೇಲೆ, ಆಚಾರ್ಯ ಕಟಾಕ್ಷ, ಪಾಪ ತಾನಾಗೇ ಹೋಗುತ್ತೆ. ಆ ಕೂಡಲೇ ಹೋಗಲಾಡಿಸಿ ಪರಮಾತ್ಮನಿಗೆ ನಾವು ಬೇಕಾಗಿರುವಂತೆ ನಮ್ಮನ್ನು ತಿರುಗಿಸ್ಬಿಡ್ತಾರೆ. ಪೂರ್ತಿ ತಿರುಗಿಸಿ ಪರಮಾತ್ಮನ ನಿತ್ಯಾನಂದವನ್ನು ಅನುಭವಿಸುವಂತಹ ನಿತ್ಯ ಸೂರಿಗಳಿಗೆ ಸಮನಾಗಿ ಮಾಡಿಬಿಡ್ತಾರೆ. ಅವರು ಯಾವಾಗಲೂ ಸದಾ ಪರಮಾತ್ಮನ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಅಪರಿಮಿತವಾದ ಆನಂದವನ್ನು ಅನುಭವಿಸುವಂಥವರಾಗ್ಬಿಡ್ತಾರೆ ಇಲ್ಲೇನೆ ಆಚಾರ್ಯ ಕೃಪಾ ಕಟಾಕ್ಷದಿಂದ. ಅದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಪಾದುಕಾದೇವಿಯ ರತ್ನಗಳ ಕಾಂತಿ ಆ ರೀತಿ ಮಾಡುತ್ತೆ ಯಾರನ್ನಾದರೂ. 575 45 ಈ ಬಹುರತ್ನ ಪದ್ಧತಿಯಲ್ಲಿ ಸಕಲ ವಿಧಮವಂದ್ಯೆ ಶಾಸನೆ ಸ್ಥಾಪಯಂತಿ ಮುರಮಥನ ಪದಸ್ಥ
ಮೌಕ್ತಿಕಾದಿ ಪ್ರಕಾರ ಪ್ರಕಟಯಸಿ ವಿಶುದ್ಧ ಶ್ಯಾಮರಕ್ತಾಧಿರೂಪಾನ್ ಫಲಪರಿಣತಿ ಭೇದಾನ್ ಪ್ರಾಣಿನ ಪಾದುಕೆ ತ್ವಾಂ. ಈಗ ಭಕ್ತರಿಗೆ ಅಥವಾ ಸಾಮಾನ್ಯ ಜನರಿಗೆ ಪುರುಷಾರ್ಥಗಳು ಬೇರೆ ಬೇರೆ. ಅವರು ಆಸೆ ಪಡುವಂಥದ್ದು ಮೋಕ್ಷಕ್ಕಲ್ಲ. ಎಲ್ಲರೂ ಮೋಕ್ಷಕ್ಕೆ ಆಸೆ ಪಡ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷ ಇದೆ. ಅದೆಲ್ಲ ವಿಧ ವಿಧವಾದ ಪುರುಷಾರ್ಥಗಳಿಗೋಸ್ಕರವಾಗಿ ಪರಮಾತ್ಮನನ್ನು ಅವರು ಅನುಸರಣೆ ಮಾಡ್ತಾರೆ. ಅವರನ್ನು ಕೇಳ್ಕೊಳ್ತಾರೆ, ಬಂದು ಸೇವೆಯನ್ನು ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಫಲವನ್ನು ಕೊಡಬೇಕು. ಇದು ಬಹು ವಿಧವಾದ ಫಲ. ಅದನ್ನು ತೋರಿಸ್ತೀಯ ನೀನು ಅಂತಾರೆ ಈ ಭಾಷಣದಲ್ಲಿ. ಬಹುರತ್ನಗಳಲ್ವ. ಅದರಿಂದ ಅಮ್ಮ ಪಾದುಕಾದೇವಿ ರಂಗನಾಥನ ಪಾದುಕೆ ಇದಂ ಸಕಲಂ ಈ ಲೋಕದಲ್ಲಿ ಅವಂಧ್ಯೆ ವ್ಯರ್ಥವಾಗದಂತಿರುವಂತಹ ಶಾಸನೆ. ಒಂದು ಶಾಸನ ಇದೆ. ಯಾವುದರಲ್ಲಿ? ಆಜ್ಞೆ. ಪರಮಾತ್ಮ ಒಂದು ಶಾಸನವನ್ನು ಮಾಡಿದ್ದಾನೆ, ಶಾಸ್ತ್ರವನ್ನು ಕೊಟ್ಟಿದ್ದಾನೆ. ಅದನ್ನು ಸ್ಥಾಪಯಂತಿ, ನೀನು ಸ್ಥಾಪನೆ ಮಾಡ್ತಾ ಇದ್ದೀಯ. ಇವಳು ಮಾಡ್ತಾ ಇದ್ದಾಳೆ. ಮುರಮತನ ಪದ, ಮುರಾಸುರನ ಅವನನ್ನು ಕೊಂದಂತಹ ಮುರಾರಿಯ ಪಾದಪದ್ಮಗಳು, ರಂಗನಾಥನ ಪಾದಪದ್ಮಗಳು ಅದರ ಜೊತೆಯಲ್ಲಿ ಸದಾ ಇದ್ದು ಅವನ ಸೇವೆಯನ್ನೇ ಮಾಡ್ತಾ ಇರುವಂಥ, ಬೇರೆ ಏನೂ ಇಲ್ಲ. ಆದಿಶೇಷ ತಾನೇ ಪಾದುಕೆ ಆಗ್ತಾನೆ. ಅದರಿಂದ ಅವನು ನಿರಂತರ, ನಿತ್ಯ ಸೂರ್ಯಗಳು ನಿರಂತರ ಕೈಂಕರ್ಯ ಮಾಡ್ತಾ ಇದ್ದಾರೆ ಭಗವಂತನಿಗೆ. ಬೇರೆ ಏನೂ ಇಲ್ಲವೇ ಇಲ್ಲ, ಅನನ್ಯ ಪ್ರಯೋಜನ. ಅದರಿಂದ ನಮಗೂ ಇಲ್ಲಿ ಅದೇ ಅನನ್ಯ ಪ್ರಯೋಜನ ಬೇಕು. ಬೇರೆ ಯಾವುದೂ ಪ್ರಯೋಜನ ಇಲ್ಲದೆ ಪರಮಾತ್ಮನ ಸೇವೆಯೇ ಸರ್ವಸ್ವವು ಅಂತ ಮಾಡಿದರೆ ಮಾತ್ರ ಪರಮಾತ್ಮನಿಗೆ ಸಂತೋಷವಾಗತ್ತೆ. ನಾವು ನಮಗೆ ಅವರಿಗೆ ಇವರಿಗೆ ಅವ್ರಿಗೆ ಮಾಡ್ತಾ ಇದ್ದೀನಲ್ಲ ಅಂತೆಲ್ಲ ಅಂದರೆ ಪರಮಾತ್ಮ ಅದನ್ನು ತನಗಾಗಿ ಒಪ್ಕೊಳ್ಳೋದಿಲ್ಲ. ಏನು ಮಾಡಿದರೂ ನಿನಗೆ ಅಂತ ಹೇಳಿಬಿಟ್ರೆ ಅವನಿಗೆ ತುಂಬ ಖುಷಿ. ಅದನ್ನು ಹೇಳ್ತಾರೆ. ಅವಳು ಪಾದುಕಾದೇವಿ ಅದನ್ನು ತೋರಿಸ್ತಾಳೆ. ಅಂತಹ ನೀನು ತ್ವಂ ವಿಶುದ್ಧ ಶ್ಯಾಮ ರಕ್ತಾದಿ ರೂಪಾನ್. ವಿಶುದ್ಧ, ಶುದ್ಧ ಅಂದರೆ ಬಿಳುಪು. ನೀಲಿ ರಕ್ತಗಳಿಂದ ಬರುವಂಥದ್ದು, ಕೆಂಪು ಪದ್ಮರಾಗದಿಂದ ಬರುವಂತಹ ವರ್ಣಗಳು. ಈ ವರ್ಣಗಳನ್ನೆಲ್ಲ ನೋಡಿದಾಗ ಪ್ರಾಣಿನಾಂ ಫಲ ಪರಿಣತಿ ಭೇದಾನ್. ಪ್ರಾಣಿಗಳು ಅಂದರೆ ನಾವೆಲ್ಲರೂ ಸೇರಿದ್ದೀವಿ. ಎಲ್ಲ ಪ್ರಾಣ ಇರುವಂಥವರೆಲ್ಲ ಪ್ರಾಣಿಗಳು. ಅದರಲ್ಲಿ ಮುಖ್ಯರಾದವರು ಮನುಷ್ಯರು. ನಮಗೆ ಬೇಕಾಗಿರೋ ಫಲ ಏನು? ಒಬ್ಬೊಬ್ಬರಿಗೆ ಒಂದೊಂದು ತರಹ ಬೇಕು. ಎಲ್ಲ ಒಂದೇ ತರಹ ಯಾರು ಪ್ರಾರ್ಥನೆ ಮಾಡೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಆಸೆ, ಒಬ್ಬೊಬ್ಬರಿಗೆ ಒಂದೊಂದು ಬೇಕು. ಅದನ್ನು ಕೇಳ್ಕೊಳ್ತಾರೆ. ಇವಾಗ ಎಲ್ಲನೂ ಕೊಡಬೇಕು. ಪಾದುಕಾದೇವಿ ಅದು ಮಾಡ್ತಾಳೆ, ಹಾಗೆ ಮಾಡ್ತಾ ಇದ್ದಾಳೆ. ಆಜ್ಞೆಯನ್ನು, ಭಗವಂತನ ಆಜ್ಞೆಯನ್ನು ಮೀರಲ್ಲ. ಸಕಲಂ ಇದಂ ಅವಂದ್ಯೆ ಶಾಸನೆ ಸ್ಥಾಪನೆ. ನೋಡು, ಪರಮಾತ್ಮ ಯಾವತ್ತಿಗೂ ನೈರ್ಗೃಣ್ಯತೆ, ಅವನಿಗೆ ಪಾರ್ಶಾಲಿಟಿ ಇಲ್ಲ. ಅವ್ರಿಗೆ ಯಾರು ಏನು ಕೇಳಿದ್ರು ಅದನ್ನು ತಥಾಸ್ತು ಅಂತ ಕೊಟ್ಟುಬಿಡ್ತು ಅಷ್ಟೆ. ನೀನು ನನ್ನನ್ನು ಕೇಳ್ತೀಯಾ, ನನಗೆ ತುಂಬ ಸಂತೋಷ. ನನ್ನನ್ನು ಬಿಟ್ಟು ಕೇಳ್ತೀಯಾ, ಕೊಡ್ತೀನಿ. ಉದಾರ ಸರ್ವ ಏವೈತೆ. ಆರ್ತಿ ಅರ್ಥಾರ್ಥಿಗೆ ಯಾರಾದರೂ ಬರಲಿ, ನನಗೆ ಯೋಚನೆ ಇಲ್ಲ. ಏನು ಕೇಳಿದ್ರು ಕೊಡ್ತಾನೆ ಪರಮಾತ್ಮ. ಇದು ಅವನ ಶಾಸನ, ಕೊಡ್ತೀನಿ ಅಂತ. ಅದನ್ನು ಮೀರೋದಿಲ್ವಂತೆ ಇವಳು. ಅವನ ಶಾಸನವನ್ನೇ ಅನುಸರಣೆ ಮಾಡ್ತಾಳೆ. ಅಂತಹ ಸಾಮರ್ಥ್ಯ ಉಂಟು ಪಾದುಕಾದೇವಿಗೆ ಅಂತ ಇದರಲ್ಲಿ ಹೇಳ್ತಾರೆ. ಫಲ ಪರಿಣತಿ ಭೇದ ಪ್ರಾಣಿನ, ಜನರ ಯಾವ ಯಾವ ರೀತಿಯಲ್ಲಿ ಏರ್ಪಟ್ಟಿರುವಂತಹ ಕರ್ಮದ ಫಲಗಳನ್ನು ಪ್ರಕಟಿಸಿ. ಆದರೆ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಸಿಗ್ತಾ ಇರುವಂಥ ಫಲವೆಲ್ಲ ತಮ್ಮ ಕರ್ಮದ ಫಲ ಅಂತ. ಅವರೆಲ್ಲ ಏನಂತ ಅನ್ಕೋತಾರೆ? ಪರಮಾತ್ಮ ಕೊಡ್ತಾ ಇದ್ದಾನೆ, ಪರಮಾತ್ಮ ಕೊಡಲ್ಲ ಅಂತ ಅವನ ಮೇಲೆ ಆರೋಪ ಮಾಡ್ತಾರೆ. ಪರಮಾತ್ಮನಿಗೂ ನಾವು ಪಡೆದುಕೊಳ್ಳುವಂಥ ಸುಖ ದುಃಖಾದಿಗಳಿಗೂ ಇಲ್ಲವೇ ಇಲ್ಲ, ಸಂಬಂಧನೇ ಇಲ್ಲ. ಅವನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನಿನಗೆ ಸುಖ ಬೇಕಾ, ಒಳ್ಳೆಯದನ್ನು ಮಾಡು ಅಂತ. ಆದರೆ ನಾವು ಇಲ್ಲ. ನಮ್ಮ ಸುಖಕ್ಕಾಗಿ ಏನು ಪಾಪ ಆದರೂ ಪರವಾಗಿಲ್ಲ ಮಾಡಿಬಿಡ್ತೀವಲ್ಲ, ಅದೇ ತಾನೇ ನಾವು ಮಾಡುವಂಥ, ನಮಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯದ ದುರುಪಯೋಗ ಮಾಡ್ಕೊಳ್ತೀವಿ ನಾವು. ಅದನ್ನು ಸದುಪಯೋಗ ಮಾಡಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯ ಚಿಂತನೆಯನ್ನೇ ಮಾಡಿ ಎಲ್ಲವನ್ನೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅವನಷ್ಟು ಸುಖ ಪಡುವಂಥವನು ಬೇರೆಯವರಿಲ್ಲ. ನಿನಗೂ ಸುಖ, ಪರಮಾತ್ಮನಿಗೂ ಸಂತೋಷ. ಅದನ್ನು ಅಪೇಕ್ಷೆ ಪಡ್ತಾನೆ ಪರಮಾತ್ಮ. ಅದರಿಂದ ನಾವು ಏನನ್ನು ಕೇಳಬೇಕು? ಜನರಿಗೆ ಹೀಗೆ ಮಾಡಬೇಕು, ಹಾಗೆ ಮಾಡಬಾರ್ದು ಅಂತಲೂ ಹೇಳಬೇಕಲ್ಲ ಇವಳು ಪಾದುಕಾದೇವಿ. ಅದಕ್ಕೆ ಇಲ್ಲಿ ಬಿಳುಪು, ಕಪ್ಪು ಮತ್ತು ಪುಣ್ಯ ಪಾಪಗಳು. ಬಿಳಿ ಪುಣ್ಯವನ್ನು ತೋರಿಸುತ್ತೆ, ಕಪ್ಪು ಪಾಪವನ್ನು ತೋರಿಸುತ್ತೆ. ಸೊ ಎರಡನ್ನೂ ಅನುಭವಿಸ್ಬೇಕು. ದುಃಖವನ್ನು ಅನುಭವಿಸ್ಬೇಕು, ಸುಖವನ್ನು ಅನುಭವಿಸ್ಬೇಕು. ಅದನ್ನು ಕೊಡ್ತಾ ಇದ್ದಾಳಂತೆ.
ನೀನು ಈ ಕರ್ಮ ಮಾಡಿದ್ಯಾ ತಗೋ, ನೀನು ಇದು ಮಾಡಿದ್ಯಾ ಪಾಪ ಮಾಡಿದ್ಯಾ ತಗೋ ಈ ಫಲವನ್ನು ಅಂತ ಹಂಚಿಬಿಡ್ತಾಳೆ. ಅವಳು ಕೂಡ ಪುಣ್ಯ ಲಾಭವನ್ನು ಬಿಳುಪಾಗಿ, ಪಾಪದ ಫಲವನ್ನು ಕಪ್ಪಾಗಿಯೂ, ಕೆಲವು ಕರ್ಮಗಳನ್ನು ಕೆಂಪಾಗಿ ಮಿಶ್ರಣವಾದಂಥದ್ದನ್ನು ಅವಳು ಅದನ್ನು ಹೇಳ್ತಾಳಂತೆ. ಯಾಕೆ ಅಂತಂದರೆ ಈಗ ಪಾದುಕಾದೇವಿ ಈ ರೀತಿ ಫಲವನ್ನು ಕೊಟ್ಟು ಬಿಡ್ತಾಳೆ, ಆದರೆ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ನಿಮ್ಮ ಕರ್ಮದ ಫಲ ಈ ತರಹ ನಿಮಗೆ ಖಂಡಿತ ಸಿಕ್ಕೇ ಸಿಗತ್ತೆ, ಆದರೆ ನೀವು ಅದನ್ನು ಅನುಭವಿಸೇನೆ ಮೋಕ್ಷಕ್ಕೆ ಹೋಗಬೇಕು. ಎರಡೂ ಸಂಕೋಲೆ, ಎರಡೂ ಒಂದು ಬೇಡಿತಾನೆ, ನಮ್ಮನ್ನು ಸಂಸಾರದಲ್ಲಿ ಕಟ್ಟುವಂಥ ಸಂಕೋಲೆ. ಆ ಸಂಕೋಲೆ ಎರಡೂ ಬೇಡ, ಆದರೆ ಎರಡೂ ಇಲ್ಲದಿದ್ದರೆ ಸಂಸಾರದಿಂದ ಬಿಡುಗಡೆ. ಅದರಿಂದ ಅವರು ತಿಳಿಸ್ಕೊಡ್ತಾರಂತೆ. ನೋಡಿ, ಈ ಥರ ಮಾಡಿದರೆ ನಿಮಗೆ ಪಾಪ ಉಂಟಾಗೋದಿಲ್ಲ. ಅದರಿಂದ ನೀವು ಒಳ್ಳೊಳ್ಳೆಯ ಚಿಂತನೆಯನ್ನು ಮಾಡಿ ಮನಸ ವಾಚ ಕಾಯ ತ್ರಿಕರಣ ಶುದ್ಧಿಯಿಂದ ಪರಮಾತ್ಮನಿಗೆ ಎಲ್ಲವನ್ನು ಸಮರ್ಪಣೆ ಮಾಡಿಬಿಡಿ. ತಾನಾಗೇ ಈ ಸರಪಣಿ ಕಳಚಿ ಹೋಗುತ್ತೆ. ಕಳಚಿ ಹೋದಾಗ ಪರಮಾತ್ಮನನ್ನು ಸೇರಿಕೊಳ್ಬಹುದು. ಅದರಿಂದ ಅಂತ ತೋರಿಸುತ್ತೆ, ಫಲಗಳನ್ನು ತೋರಿಸಿಕೊಟ್ಟು ಜನರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾ ಇದೆಯೇನೋ ಅಂತ ನನಗೆ ತೋಚತ್ತೆ, ನನಗೆ ಅನಿಸತ್ತೆ ಅಂತಾರೆ ಸ್ವಾಮಿ ದೇಶಿಕರು. ಮುಂದಿನ ಶ್ಲೋಕ 46ನೇದು. ಪ್ರದಿಶತಿ ಮುದಮುಕ್ಷ್ಣೋಗೋ ಪಾದುಕೆ ದೇಹ ಭಾಜ ಶತಮಕಮಣಿ ಪಂಕ್ತಿ ಶಾರ್ಗಿಣಸ್ತುಲ್ಯವರ್ಣ ಪರಿಸರ ನಿಹಿತೈಸ್ತೆ ಪದ್ಮರಾಗ ಪ್ರದೀಪೈಗಿ ಘನತರ ಪರಿಣದ್ದ ಕಜ್ಜಲ ಶ್ಯಾಮಿಕೇವ. ಇಲ್ಲಿ ಹೇಳ್ತಾರೆ ಪದ್ಮರಾಗ ಪ್ರದೀಪೈ ಹರಿ ಪರಿಸರ ನೀತೈಸ್ತೆ ಶತಮಕಮಣಿ. ಅಲ್ಲಿ ತುಂಬ ರತ್ನಗಳು ಉಂಟು, ಪಂಕ್ತಿ ಪಂಕ್ತಿಯಾಗಿ ಅದಕ್ಕೆ ಅಲಂಕಾರವನ್ನು ಮಾಡಿದ್ದಾರೆ. ಶಠಾರಿ ಮೇಲೆ ಪಾದುಕೆ, ಅದಕ್ಕೂ ಕೂಡ ರತ್ನಮಯವಾಗಿದೆ. ಅದೂ ರತ್ನಗಳ ಕಾಂತಿಯನ್ನು ಬೀರ್ತಾ ಇದೆ. ಕೆಲವು ನೀಲಿ ರತ್ನಗಳು, ಅದರ ಪಕ್ಕದಲ್ಲಿ ಕೆಂಪು ರತ್ನಗಳು ಇದೆ. ಆ ಕೆಂಪು ಮಣಿಗಳನ್ನು ನೋಡಿದರೆ ತುಂಬ ಬೆಳಕನ್ನು ಕೊಡುವಂಥ ದೀಪಗಳಂತೆ ಕಾಣಿಸ್ತಾ ಇದೆ. ಈಗ ತುಂಬ ಹಚ್ಚಿದ್ದೀರಾ ಅಂತ ಇಟ್ಕೊಳ್ಳಿ ಬೆಳಕನ್ನು, ಇದು ಜೋರಾಗಿ ಉರಿತಾ ಇದ್ದರೆ ಕೆಂಪು ಕಾಣಿಸುತ್ತೆ. ಅದರಿಂದ ಕೆಂಪು ದೀಪಗಳನ್ನು, ನೀಲ ರತ್ನಗಳನ್ನು ನೋಡಿದರೆ ಆ ದೀಪದಿಂದ ಉರಿತಾ ಇರುವಂತಹ ಅದರಲ್ಲಿ ಒಂದು ಕಪ್ಪುಗೆ ಕಟ್ಟುತ್ತೆ. ಕೆಂಪಗಿರುತ್ತೆ, ಕೆಳಗಡೆ ಉರಿತಾ ಇರುತ್ತೆ, ಅದ್ರ ಮೇಲ್ಗಡೆ ಕಪ್ಪುಗಳು. ಸೊ ಅದರಂತೆ ಕಾಣಿಸ್ತಾ ಇದೆ. ದೀಪವನ್ನು ಬೆಳಗಿಸಿಟ್ಟಿದ್ದಾರೆ, ಅದರಲ್ಲಿ ಕೆಂಪು ಉರಿತಾ ಇರುವಂತಹ ಬತ್ತಿ, ಆ ಬತ್ತಿಯ ಮೇಲೆ ತುಂಬ ಉರಿದ ಮೇಲೆ ಕಪ್ಪುಗೆ ಒಂದು ಕಟ್ಟುತ್ತೆ. ಆ ಕಪ್ಪಿಗೆ ಕಟ್ಟುವಂತಹ ಕಜ್ಜಲ, ಅದನ್ನೇ ತಾನೇ ನಾವು ಕಣ್ಣು ಅದಕ್ಕೆ ಹಾಕ್ಕೊಳ್ಳೋದು, ಕಪ್ಪು ಮಾಡ್ಕೊಳ್ಳಿ, ಅಂಜನವಾಗಿ ಮಾಡ್ಕೊಳ್ತೀವಿ. ಅದಕ್ಕೆ ಒಂದು ಎಣ್ಣೆಯನ್ನು ಸೇರಿಸಿ, ಅದರಿಂದ ಅವ್ರು ಹೇಳ್ತಾರೆ ಇಲ್ಲಿ ಅದು ಗಟ್ಟಿಯಾಗಿರುತ್ತೆ. ಅದು ಒಂಥರ ಆದರೆ ಲೈಟ್, ಆದರೆ ಗಟ್ಟಿ, ಅದರ ಕಪ್ಪು ಹೋಗೋದೇ ಇಲ್ಲ ಕೈಯಿಂದ ಅಂಟಾಗ್ಬಿಟ್ರೆ. ಅದೇ ಇಲ್ಲಿ ಹೇಳ್ತಾರೆ, ಇಲ್ಲಿ ಅಮ್ಮ ಪಾದುಕೆ ಶಾರ್ಗಿಣ ತುಲ್ಯವರ್ಣ. ಶಾರ್ಗ ಎನ್ನುವಂಥ ಧನುಸ್ಸನ್ನು ತನ್ನ ಪಾಣಿಯಲ್ಲಿ ಇಟ್ಕೊಂಡಿರುವಂಥ ಶಾರ್ಗಪಾಣಿ ಅಲ್ಲಿ ಉಂಟಾ ರಂಗನಾಥನಿಗೆ? ಇಲ್ಲ. ಆದರೆ ಅವ್ರಿಗೇನು ಕಾಣ್ತದೆ, ಪರಮಾತ್ಮ ಎಲ್ಲವನ್ನು ಧಾರಣೆ ಮಾಡಿಕೊಂಡಿರುವಂತನೇ ಸೇವೆ ಕೊಡ್ತಾನೆ. ತಿರುಪಾಣಾಳ್ವಾರಿಗೆ ಕೊಟ್ಟಂತೆ ಕೈನಲ್ಲಿ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಇಟ್ಕೊಂಡಿರುವಂತೆ ದರ್ಶನ. ಆದರೆ ಅದು ಅವನ ವಿಲಕ್ಷಣ ಲಕ್ಷಣ ತಾನೆ. ಅವನನ್ನು ಗುರುತು ಹಿಡಿಯೋದಕ್ಕೋಸ್ಕರವಾಗಿ ಅದೆಲ್ಲ ಉಂಟು, ಚಿಹ್ನೆಗಳು. ಆ ಚಿಹ್ನೆಗಳೆಲ್ಲ ಅವನ ಹತ್ರ ಇರುತ್ತೆ. ಇಲ್ಲಿ ಶಾರ್ಗಿಣ ಪಾದರಕ್ಷೆ, ಶಾರ್ಗ ಧನುಸ್ಸನ್ನು ಕೈನಲ್ಲಿ ಇಟ್ಕೊಂಡಿರುವಂತಹ ರಂಗನಾಥನ ಪಾದುಕಾದೇವಿಯೇ ತುಲ್ಯವರ್ಣ. ಆ ರಂಗನಾಥನಿಗೆ ಆ ಸಮಾನ ರೂಪವಾದಂತಹ ನಿನ್ನ ತೇ ಶತಮಕಮಣಿ ನೀಲ ಪಂಕ್ತಿ, ಶತಮಕಮಣಿ ನೀಲ ಪಂಕ್ತಿ, ನೀಲ ಪಂಕ್ತಿ ಕೆಂಪು, ಮತ್ತು ಇದು ಎಲ್ಲವೂ ಕೂಡ ಪರಿಸರ ನೀತಿ ಹತ್ತಿರದಲ್ಲೇ ಇಟ್ಟಿರುವಂತಹ ಪದ್ಮರಾಗ ಪ್ರದೀಪಯಿ, ಕೆಂಪು ರತ್ನ, ಒಂದು ಕಪ್ಪು ಇನ್ನೊಂದು ಕೆಂಪು ರತ್ನ. ಇದು ಒಳ್ಳೆಯ ದೀಪಗಳಂತೆ ಕಾಣಿಸ್ತಾ ಇದೆ. ಆ ದೀಪದಲ್ಲಿ ಘನತರ ಪರಿಣದ್ದ, ಗಟ್ಟಿಯಾಗಿ, ಘನತರ ಅಂದರೆ ತುಂಬ ಮಾಸ್, ಗಟ್ಟಿ ಡೆನ್ಸ್ ಆಗಿ ಕಟ್ಟಿರುವಂತಹ ಉಂಟು ಮಾಡಲ್ಪಟ್ಟಂತಹ ಕಜ್ಜಲ, ಕಣ್ಣಿಗೆ ಹಾಕಿಕೊಳ್ಳುವಂತಹ ಕಪ್ಪಿನಂತೆ ಅದಿರುತ್ತೆ. ಇದೆಲ್ಲರೂ ನಾವು ನೋಡಿರ್ತೀವಿ, ದೀಪವನ್ನು ಹಚ್ಚಿಟ್ಟಾಗ ಮೇಲ್ಗಡೆ ಕಟ್ಟಿರುವಂಥದ್ದು. ಅದನ್ನು ಇಲ್ಲಿ ಅದಕ್ಕೆ ಹೋಲಿಸ್ಕೊಂಡಿದ್ದಾರೆ
ಅದಕ್ಕೆ ಹೇಳಿ ಗಟ್ಟಿಯಾಗಿ, ದೇಹಬಾಜ ಶರೀರವಿರುವಂತಹ ಅಕ್ಷ್ಣೋಹೋ ಕಣ್ಣುಗಳಿಗೆ ಬುಧಂ ಆನಂದವನ್ನು ಪ್ರದಿಶತಿ. ಅದು ಆನಂದವನ್ನು ಕೊಡುತ್ತಂತೆ ನೋಡಿದ ತಕ್ಷಣ. ಯಾವುದು ದೀಪದಂತೆ ಕಾಣಿಸುತ್ತೆ, ಅದು ದೀಪದಂತೆ ಕಾಣಿಸಿ ಒಂದು ಕೆಳಗೆ ಕೆಂಪು, ಮೇಲೆ ಆ ಕಚ್ಚಲ ಉರಿತಾ ಇರುವಂಥದ್ದು, ಮತ್ತು ಮೇಲೆ ಕಪ್ಪು. ಆ ಕಪ್ಪನ್ನು ನೋಡಿದ ತಕ್ಷಣ ನಾವು ಇಟ್ಕೊಳ್ಳುವಂಥ ಅಂಜನವಲ್ಲವಾ, ಅಂದರೆ ಅಂಜನ ಏನು ಮಾಡುತ್ತೆ, ಕಣ್ಣಿಗೆ ಅಲಂಕಾರವಾಗಿರುತ್ತೆ. ಆದರೆ ನಿಜವಾದ ಅಂಜನ ಜ್ಞಾನಾಂಜನ. ಏನು ಜ್ಞಾನವನ್ನು ಕೊಡುತ್ತೆ, ಓಹೋ ಇದು ಪರಮಾತ್ಮನ ಪಾದುಕೆ, ಪರಮಾತ್ಮನ ಪಾದುಕಾದೇವಿ ನಮಗೆಲ್ಲ ಜ್ಞಾನವನ್ನು ಕೊಡ್ತಾಳೆ ಅಂತ ಪರಮಾನಂದ ಉಂಟಾಗತ್ತೆ ಅಂತಾರೆ. ಪರಮಾನಂದ ಉಂಟಾಗಬೇಕು ಅದನ್ನು ನೋಡಿದಾಗ ಅಂತಲೇ ಹೇಳ್ತಾರೆ. ಯಾಕೆ ಅಂದರೆ ನಮ್ಮಾಳ್ವಾರವರಿಗೆ ಭಗವಂತನ ಗುಣಗಳನ್ನು ಅನುಭವಿಸದೇ ಅವರಿಗೆ ಮುಖ್ಯ ಉದ್ದೇಶ. ಪೂರ್ತಿ ಅವರ ಅವತಾರವೇ ಅದಕ್ಕೋಸ್ಕರ. ನಿತ್ಯ ಸೂರಿಗಳಾದ್ದರಿಂದ ಸದಾ ಪರಮಾತ್ಮನ ಅನುಭವದಲ್ಲಿದ್ದವರಿಗೆ ಬೇರೆ ಏನು ಎಲ್ಲಿ ಬಂದ್ರೂ ಅವ್ರಿಗಿಲ್ಲ, ಎಲ್ಲಿ ಬಂದ್ರೇನೂ ಇಲ್ಲ. ಅರವದಂಡത്തിൽ ಉಯ್ಯಲು ಮಾಮೆ, ಪರಮಾತ್ಮನನ್ನು ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಅವನಿಗೆ ಆರ್ವಮೆನ್ಬದವ್ರ ಹೂವನ್ನು ಕೊಡ್ತಾ ಇದ್ದರೆ ಭಕ್ತಿ ಎನ್ನುವಂಥದ್ದನ್ನು, ಆ ಪರಮ ಭಕ್ತಿಯ ಆ ಒಂದು ಸ್ಥಿತಿನಲ್ಲಿ ಅವರಿಗೆ ಬೇರೆ ಏನು ಕಣ್ಣಿಗೆ ಕಾಣಿಸೋದಿಲ್ಲ. ಸದಾ ಅದರ ಚಿಂತೆ, ಅವರು ಅದನ್ನೇ ಮಾಡ್ತಾಯಿದ್ರು. ಅವರಿಗೆ ಕಾಣದೇ ಇದ್ದಾಗ ದುಃಖ, ಕಾಣಿದಾಗ ಸಂತೋಷ. ಅದರಿಂದ ಅದಕ್ಕೆ ಅವರು ಹೇಳ್ತಾರೆ, ಎಲ್ಲೇ ಮೀರಿದ ಆಸೆ ಗುಣಗಳನ್ನು ಅನುಭವಿಸೋಕ್ಕೆ ಅವರಿಗೆ. ಅದರಿಂದ ಅದೇ ರೀತಿ ದುಃಖವೂ ಉಂಟಾಗತ್ತೆ, ಆಸೆನೂ ಉಂಟಾಗತ್ತೆ, ಬಂದಾಗ ಸುಖ ಉಂಟಾಗತ್ತೆ, ಸಂತೋಷ ಉಂಟಾಗತ್ತೆ, ಇಲ್ಲದೆ ಮರೆಯಾದಾಗ ಪರಮಾತ್ಮ ದುಃಖ ಉಂಟಾಗತ್ತೆ. ಅಂದರೆ ಅವರ ಪಾಶುರಗಳಲ್ಲಿ ವಿಧ ವಿಧವಾದ ಗುಣಗಳು ಉಂಟು, ಪರಮಾತ್ಮನ ಗುಣದ ಅನುಭವ. 1000 ಪಾಶುರ ತಿರುವಾಯ್ಮೊಳಿ, ಅದರಲ್ಲಿ ಒಂದೊಂದು ದಶಕದಲ್ಲಿ ಒಂದೊಂದು ಗುಣ, 100ಕ್ಕೆ ಒಂದು ನಿಜ ಅವನ ಗುಣಗಳನ್ನು ಹೇಳಿದ್ದಾರೆ, ವರ್ಣನೆ ಮಾಡಿ. ಸೌಲಭ್ಯ, ಸೌಶೀಲ್ಯ, ವಾತ್ಸಲ್ಯ, ಒಂದು ಪದಿಕ ಸೌಲಭ್ಯ, ಇನ್ನೊಂದು ಪೂರ್ತಿ 100 ಪಾಶುರದಲ್ಲಿ ಅವನ ಇದನ್ನೇ ಸಹಜವಾದ ಅವನ ಸೌಶೀಲ್ಯವನ್ನು, ಅಂತರ ಗುಣವನ್ನು, ಅವನ ಪರಸ್ಮಾತ್ ಪರತ್ವ, ಅವನ ರಕ್ಷಕತ್ವ, ಅವನ ಜ್ಞಾನಾನಂದಮಯತ್ವ, ಇದನ್ನೆಲ್ಲ ವರ್ಣನೆ ಮಾಡಿದರೆ ಒಂದೊಂದು ಇದರಲ್ಲಿ. ಅಂದರೆ 1000 ಗುಣಗಳನ್ನು 1000 ಪಾಶುರಗಳಿಂದ ಅನುಭವಿಸಿದ್ದಾರೆ. ಆ ಗುಣಗಳನ್ನೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ, ನೀನು ಅಷ್ಟು ಗುಣವಂತ, ಆದರೆ ನನ್ನ ಮೇಲೆ ಯಾಕೆ ನಿನಗೆ ಇನ್ನೂ ದಯ ಬಂದಿಲ್ಲ, ನಿನ್ನ ದಯಾಗುಣ ಅಲ್ವಾ, ನೀನು ಕೃಪೆ ಮಾಡಿ. ಯಾತಕ್ಕೆ ಈ ಥರ ನಿರಂತರ ಅನುಭವ ಇಲ್ಲದೆ ಅಲ್ಲಲ್ಲೇ ಮತ್ತೆ ಮತ್ತೆ ಇದಾಗತ್ತಲ್ಲ, ಕತ್ತರಿಸಿ ಹೋಗುತ್ತಲ್ಲ ಅಂತ ಇವರು ಅನ್ಕೋತಾರೆ. ಕತ್ತರಿಸಿ ಹೋಗುತ್ತಲ್ಲ ಅಂತ ಇವ್ರಿಗೆ ಬೇಜಾರು ಆಳ್ವಾರಿ. ಅದರಿಂದ ದುಃಖ ಪಡ್ತಾರೆ. ಅಪ್ಪ ಬೇಡ, ಕೊಡು, ಬಾ, ಮುಂದೆ ಬಾ ಅಂತ. ಅದನ್ನು ತೋರಿಸುತ್ತಂತೆ ಈ ರತ್ನಗಳ ಕಾಂತಿ. ನಮ್ಮಾಳ್ವಾರವರ ಆ ಒಂದು ಬೇರೆ ಬೇರೆ ತರಗದಲ್ಲಿ ಅವನ ಗುಣಗಳನ್ನು ಅನುಭವಿಸುವಾಗ ಉಂಟಾಗುವಂಥ ಭಾವನೆಗಳನ್ನು ಅದು ತೋರಿಸುತ್ತೆ. ನೀಲಿ ಕೆಂಪು, ನೀಲಿ ದುಃಖ, ಕೆಂಪು ಆನಂದ, ಅದರ ಹರ್ಷವನ್ನು ತೋರಿಸತ್ತೆ ಅಂತ. 2 ವಿಧ ಗುಣಗಳಿಂದ ತುಂಬಿರುವಂಥದ್ದು ಅಂತ ಹೇಳ್ತೀವಿ. 47ನೇ ಶ್ಲೋಕ. ಕಲಯಾಪಿ ಹಾನಿರಹಿತೇಷು ಸದಾ ತವ ಮೌಕ್ತಿಕೇಶು ಪ್ರತಿತಪ್ರತತೆ ಉಪರಜ್ಯಮಾನ ಹರಿಣಾಂಕತುಲ ಹರಿಪಾದುಕೆ ಹರಿಶಿಲಾಮಗಸ. ಇಲ್ಲಿ ಹರಿಶಿಲಾಮಗಸ ಪಾದುಕೆಯಲ್ಲಿ ಇದೆಲ್ಲ ಪೂರ್ತಿ ಇಂದ್ರನೀಲ ಪದ್ಧತಿ ಅಂದರೆ ಬೇರೆ ಇದೆ, ಆದರೆ ಇಲ್ಲಿ ಬಹುರತ್ನದಲ್ಲಿ ಎಲ್ಲವನ್ನು ಮಿಶ್ರಣ ಮಾಡಿದ್ದಾರೆ. ಪದ್ಮರಾಗ, ಬಿಳಿ ವಜ್ರ ಮತ್ತು ಮುತ್ತು, ಇದು ನೀಲಿ ಎಲ್ಲ. ಅವುಗಳಲ್ಲಿ ಇಂದ್ರನೀಲ ರತ್ನಗಳು ಒಳ್ಳೆಯ ಕಾಂತಿಯನ್ನು ಕೊಡುತ್ತೆ, ನೀಲ ಕಾಂತಿ ಯಾವಾಗಲೂ ಬೀರ್ತಾ ಇರುತ್ತೆ. ಅದನ್ನು ನೋಡಿದರೆ ಸರ್ವಕಾಲದಲ್ಲೂ ಚಂದ್ರನಿಗೇನಾದರೂ ಗ್ರಹಣ ಹಿಡಿದಿದೆಯೇನೋ ಅಂತ ಕಾಣಿಸುತ್ತೆ. ಉಪರಜ್ಯಮಾನ ಹರಿಣಾಂಕಸ್ತುಲ, ಹರಿಣ ಅಂಕ, ತನ್ನ ಅಂಕದಲ್ಲಿ ಹರಿಣವನ್ನು ಇಟ್ಕೊಂಡು, ಜಿಂಕೆ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಚಂದ್ರನಲ್ಲಿ ಜಿಂಕೆ ಇದೆ ಅಂತ ಹೇಳ್ತಾ ಇದ್ವಿ, ಮೊಲದಂತೆ ಕಾಣಿಸುತ್ತೆ ಜಿಂಕೆ ಅಂತ. ಹರಿಣ ಅಂಕ, ಅಂಕ ಅಂದರೆ ಅವನ ಮಡಿಲಲ್ಲಿ ಆ ಜಿಂಕೆಯನ್ನು ಇಟ್ಕೊಂಡಿದ್ದಾನಲ್ಲ ಅವನು ಯಾರು? ಚಂದ್ರ. ನೋಡಿ, ಹರಿಣಾಂಕ ತುಲಾ ಚಂದ್ರನಂತೆ, ತುಲಾ ಹರಿಪಾದುಕೆ ಹರಿಶಿಲಾ ಮಹಸ. ಅದರಿಂದ ನೀನು ಹಾಗೆ ಕಾಣಿಸ್ತಾ ಇದೆಯಾ. ಚಂದ್ರ ಯಾವ ರೀತಿ ಜಿಂಕೆಯನ್ನು ಇಟ್ಕೊಂಡಿದ್ದಾನೋ ಆ ರೀತಿ ನಿನ್ನಲ್ಲಿ ಬರುವಂತಹ ಕಾಂತಿಗಳು, ಒಂದು ಬಿಳಿ ಕಾಂತಿ, ಬೆಳ್ಳಗಿರುವಂಥ ಕಾಂತಿ, ಅದರಲ್ಲಿ ಈ ನೀಲಿ ಕಾಂತಿ ಹರಿಣ ಕಾಣಿಸುತ್ತೆ.
ಬೆಳ್ಳಗಿರುವಂಥದ್ದು ಚಂದ್ರನಂತಿದೆ, ಚಂದ್ರನ ಒಳಗೆ ಇರುವಂಥ ಜಿಂಕೆಯಂತೆ ನಿನ್ನ ಇನ್ನೊಂದು ಮಣಿಯ ಕಾಂತಿ. ಅದರಿಂದ ಭಗವಂತನನ್ನು ಅನುಭವಿಸುವಂಥ ಮಹಾತ್ಮರಿಗೆ ಉಂಟಾಗುವಂತಹ ಸಂತೋಷ ಯಾವಾಗಲೂ ದೇವರ ಹತ್ತಿರಕ್ಕೆ ಹೋಗಿ ಸೇರಲಿಲ್ವಲ್ಲ, ಯಾವಾಗ ಹೋಗಿ ಸೇರ್ತೀನಿ ಅನ್ನುವಂಥ ಶೋಕ. ಇನ್ನೊಂದು ಕಡೆ ಪರಮಾತ್ಮನೇ ದರ್ಶನವನ್ನು ಕೊಟ್ಟು ಇಲ್ಲೇ ಆನಂದವನ್ನು ಕೊಡ್ತಾ ಇರುವಂತಹ ಸುಖ. ಅದರಿಂದ ಸಂತೋಷ, ಒಮ್ಮೆ ಸಂತೋಷ ಒಮ್ಮೆ ದುಃಖ. ಇದು ಯಾವಾಗಲೂ ಆ ದುಃಖದ ಜೊತೆಯಲ್ಲಿ ಸುಖನೂ ಇರುವಂತೆ, ಬಿಳಿಯ ಜೊತೆಯಲ್ಲಿ ಕಪ್ಪು ಇರುವಂತೆ, ಚಂದ್ರನಲ್ಲಿ ಕಲೆ ಇರುವಂತೆ, ನೀನು ಒಂದು ಚಂದ್ರನಂತೆ ನಿನ್ನ ಬಿಳಿಯ ರತ್ನಗಳ ಕಾಂತಿ, ಅದರೊಳಗೆ ನೀಲಿ ಕಾಂತಿ ಹರಿಣ ಅಂಕದಲ್ಲಿ ಇರುವಂತೆ, ಚಂದ್ರನ ಅಂಕದಲ್ಲಿ ಇದು ಇರುವಂತೆ ಕಾಣಿಸುತ್ತೆ. ಅದು ಅವರ ಭಾವನೆ ಏನು ಬರುತ್ತೆ? ಉಪರಜ್ಯಮಾನ ಹರಿಣ. ಉಪರಜ್ಯಮಾನ ಅಂದರೆ ಗ್ರಹಣ ಹಿಡಿದಂತಹ ಚಂದ್ರನ ಹೋಲಿಕೆ. ಅಂದರೆ ಚಂದ್ರನಂತೆ ಇರ್ತಾ ಇದೆಯಾ ನೀನು ಪ್ರತತೆ. ಅದು ಎಲ್ರಿಗೂ ತಿಳಿದಿರುವಂಥದ್ದು. ಚಂದ್ರನಿಗೆ ಗ್ರಹಣ ಹಿಡಿಬೇಕಾದ್ರೆ ಪೌರ್ಣಮಿನಲ್ಲಿ ಮಧ್ಯ ಬರಬೇಕು. ಸೂರ್ಯನಿಗೂ ಚಂದ್ರನಿಗೂ ಮಧ್ಯ ಭೂಮಿ ಬಂದಾಗ ಏನಾಗುತ್ತೆ? ಚಂದ್ರ ಪೂರ್ತಿ ಕವರ್ ಆಗಿಬಿಡ್ತಾರೆ ಗ್ರಹಣ ಹಿಡಿದಂತೆ. ಅದು ಹಿಡಿದಂತೆ ಕಾಣಿಸ್ತಾರೆ ಅಂತಾರೆ ಹರಿಣಾಂಕ ತುಲ ಪರಜ್ಯಮಾನ. ಹರಿಶಿಲ ಅಂದರೆ ಇಂದ್ರನೀಲಮಣಿಗಳ ಮಹಸಾ ಕಾಂತಿಯಿಂದ ಯಾವಾಗಲೂ ಪರಿತಃ, ಯಾವಾಗಲೂ ಸುತ್ತಲೂ ಹರಡಿಕೊಂಡಿರೋದ್ರಿಂದ ಏನು ಕಾಣಿಸುತ್ತೆ? ಪರಿತಃ ಅಂದರೆ ಇರುತ್ತಲ್ಲ ಅದು, ಅದೇನು ಹೇಳ್ತಾರೆ, ಸೂರ್ಯನ ಒಂದು ಪರಿತಃ ಇದಿರುತ್ತೆ ನೋಡಿ ಕಾಂತಿ, ಆ ಥರ. ಆ ಕಾಂತಿ ಅದು ಯಾವಾಗಲೂ ಹಿಡ್ಕೊಂಡ್ಬಿಟ್ಟಿದೆಯೇನೋ, ಯಾವುದು ಭೂಮಿಯ ಇದು ಯಾವಾಗಲೂ ಚಂದ್ರನ ಮೇಲೆ ಬಿದ್ದು ಅದು ಹಿಡ್ಕೊಂಡ್ಬಿಟ್ಟಿದೆಯೇನೋ ಗ್ರಹಣವಾಗಿ ಅಂತರಂತೆ ತೋರಿಸತ್ತೆ, ಕಾಣಿಸತ್ತೆ ಅಂತಾರೆ. ಇಲ್ಲಿ ಅದಿರೋದು ಬರೀ ಪಾದುಕೆ, ಅದರ ರತ್ನಗಳ ಕಾಂತಿ. ಅದೇ ವಿಷಯ ತಾನೇ ಇವರು. ಆ ವಿಷಯವನ್ನು ಇಟ್ಕೊಂಡು ಕಲಯಾಪಿ ಹಾನಿರಹಿತೇಶು ಸದಾ ತವ ಮೌಕ್ತಿಕೇಶು ಪರಿತಪ್ರತತೆ ಉಪರಜ್ಯಮಾನ ಹರಿಣಾಂಕತುಲ. ಹರಿಪಾದುಕೆ ಹರಿಶಿಲಾ ಮಹತ್ತರವಾದ ಒಂದು ಅನುಭವ ಇದು. ಆದರೆ ಅವರು ಅನುಭವಿಸಂಥದ್ದು ಯಾವಾಗಲೂ ಗ್ರಹಣ. ಈ ಪ್ರಕೃತಿ ನನ್ನನ್ನು ಗ್ರಹಣ ಮಾಡಿಬಿಟ್ಟಿದೆಯಲ್ಲ, ಯಾವಾಗ ಪರಮಾತ್ಮನನ್ನು ಸದಾ ನೋಡ್ತೀನಿ ಅನ್ನುವಂಥ ಭಾವನೆ ಭಕ್ತರಿಗೆ ಯಾವಾಗಲೂ ಆ ದುಃಖ ಇರುತ್ತೆ. ಅದರಂತೆ ಕಾಣಿಸುತ್ತೆ. ನನಗೂ ಏನೋ ಗ್ರಹಣ ಹಿಡಿದಿದೆಯೇನೋ, ಅದಕ್ಕೆ ಪರಮಾತ್ಮನ ಸಂದರ್ಶನ ಆಗಿ. ಮರಕಥಪತ್ರಲ ರುಚಿರ ವಿದ್ರುಮ ಪಲ್ಲವಿತ ಪೃಥುತರ ಮೌಕ್ತಿಕ ಸ್ತಬಕಿತ ನಿಗಮೈ ಸುರಭಿಗಿ ಉಪವನ ದೇವದೇವ ಚರಣಾವನಿ ರಂಗಪತೆಗೆ ಅಭಿಲಷತೋ ವಿಕಾರಮಭಿಗಮ್ಯ ಪದಂ ಸ್ಪೃಶಸಿ. ಈಗ ದೇವರಿಗೆ ಎಲ್ಲೆಲ್ಲೂ ಇರಬೇಕು ಅಂತ ಆಸೆ. ಎಲ್ಲಿ ನನ್ನ ಭಕ್ತರಿರ್ತಾರೋ ಅಲ್ಲಿ ಇರ್ತೀನಿ ಅಂತಾನೆ. ಅದಕ್ಕೆ ಅವನಿಗೆ ಎಲ್ಲರೂ ಭಕ್ತರಾಗಬೇಕು ಅಂತ ಆಸೆ ಇಲ್ವಾ? ಅಂದರೆ ಎಲ್ಲೆಲ್ಲೂ ತನ್ನನ್ನು ನೆನೆಸ್ಕೊಳ್ಬೇಕು ಎಲ್ಲರೂ ಅಂತ. ಅದಕ್ಕೋಸ್ಕರ ತನ್ನ ಒಂದು ಲಕ್ಷಣವನ್ನು ಅಲ್ಲಲ್ಲೇ ತೋರಿಸ್ತಾ ಇರ್ತಾನೆ. ಈಗ ಅವನ ಈಗ ಇದನ್ನು ನೋಡ್ತೀವಿ ಅಂತ ಇಟ್ಕೊಳ್ಳಿ, ತಾವರೆಯನ್ನು ನೋಡಿದಾಗ ಅವನ ಕೈಗಳು ತಾವರೆ, ಕಣ್ಣು ತಾವರೆ, ಎಲ್ಲ ತಾವರೆ ತಾನೆ. ಒಂದು ತಾವರೆ ಕೊಳದಂತೆ ಪರಮಾತ್ಮ ಅಂತ ಆಳ್ವಾರ್ ಹೇಳುವಾಗ. ಸೊ ತಾವರೆಯನ್ನು ನೋಡಿದ ತಕ್ಷಣ ಇದು ಪರಮಾತ್ಮನ ಮುಖ. ನೀಲಿ ಪುಷ್ಪವನ್ನು ನೋಡಿದ್ರೆ ಅವನ ಸುಂದರವಾದ ಅತಸಿ ಪುಷ್ಪ ಸಂಕಾಶಂ, ಆ ಸುಂದರವಾದ ಪುಂಡರೀಕಾಕ್ಷ ಅಂತ ನೆನಪಿಗೆ ಬರಬೇಕಲ್ಲ. ಮೋಡವನ್ನು ನೋಡಿದ್ರೆ ಅವನ ತಿರುಮೇನಿಯ ಜ್ಞಾಪಕಕ್ಕೆ ಬರಬೇಕು. ಅವನ ಹಾವನ್ನು ನೋಡಿದ್ರೆ ಅವನ ಮಲ್ಕೊಂಡಿರುವಂತಹ ಹಾಸಿಗೆ ಅಂತ ಮನಸ್ಸಿಗೆ ಬರಬೇಕು. ಅದಕ್ಕೆ ಎಲ್ಲೆಲ್ಲೂ ಒಂದೊಂದು ಅವನ ಇದು ಇರುತ್ತೆ, ಗುರುತಿರು ನಮಗೆ ಕಂಡುಹಿಡ್ಕೊಳ್ಳೋಕೆ ಬರ. ಯಾಕಂದರೆ ನಮಗೆ ಅವನ ಧ್ಯಾನ ಇಲ್ವಲ್ಲ ಸದಾ. ಅದಕ್ಕೆ ಹೇಳ್ತಾರೆ ಓ ಪಾದುಕೆ. ಮರಕಥ ಪತ್ರಲಾ ರುಚಿರ ವಿದ್ರುಮ. ಮರಕಥ ಅಂದರೆ ಪಚ್ಚೆ, ಅದು ಪತ್ರ ಅಂದರೆ ಎಲೆ. ಸೊ ಹಸಿರು ಏನನ್ನು ತೋರಿಸುತ್ತೆ? ಎಲೆಯನ್ನು. ರುಚಿರ ವಿದ್ರುಮ ಪಲ್ಲವಿತ, ಹವಳಗಳಿಂದ ಬರುವಂತಹ ಕಾಂತಿ ಕೆಂಪು, ಅದು ಚಿಗುರನ್ನು ತೋರಿಸುತ್ತೆ. ಚಿಗುರಿಗೆ ಅದು ಚಿಗುರಿನಂತೆ ಅನ್ಕೋಬೇಕು. ಆಮೇಲೆ ಪೃಥುತರ ಮೌಕ್ತಿಕ, ದೊಡ್ಡ ದೊಡ್ಡ ಮುತ್ತುಗಳು, ಅದರ ಗೊಂಚಲು ಒಂದಲ್ಲ, ಗೊಂಚಲಾಗಿ ಇರುತ್ತೆ ಅಂತ ಇಟ್ಕೊಳ್ಳಿ ಹೂವುಗಳು. ನಿಗಮೈಹಿ ಸುರಭಿಹಿ, ಅದು ವೇದಾಂತದ ಸುರಭಿ ಪರಿಮಳ ಸುವಾಸನೆ. ಹೂವು ಇದ್ದ ತಕ್ಷಣ ಸುವಾಸನೆ ಇರುತ್ತೆ. ಹೂವು ವೇದ ಅಂದರೆ ಅದರ ಪರಿಮಳ. ಆ ಪರಿಮಳವಾಗಿಯೂ ಉಪವನ ದೇವತಾ,
ದೊಡ್ಡ ಒಂದು ಉಪವನದಂತೆ, ಉಪವನದ ದೇವತೆಯಂತೆ ನೀನು ಕಾಣಿಸ್ತಾ ಇದೆಯಾ. ದೇವತೆಯೋ, ಉಪವನದ ದೇವತೆ. ಈಗ ಏನೇನಿದೆ ಅಲ್ಲಿ? ಏನಿದೆ? ಚಿಗುರಿದೆ, ಪುಷ್ಪ ಇದೆ, ಎಲೆ ಇದೆ, ಇದೆಲ್ಲ ವಾಸನೆಯೂ ಇದೆ. ಸೊ ಇದು ಹೆಂಗೆ ಕಾಣಿಸುತ್ತೆ? ಉಪವನ ದೇವತೆಯಂತೆ ಅಂತ ಹೇಳ್ತೀವಿ. ಸುಗಂಧವನ್ನು ಬೀರುತ್ತೆ ವೇದ ಪರಿಮಳ. ಇದನ್ನು ನೋಡಿದಾಗ ಆಹಾ, ಅದಕ್ಕೆ ತೋಟದಂತೆ ಇದೆ ರಂಗನಾಥ, ಅದಕ್ಕೆ ಸಂಚಾರ ಮಾಡಬೇಕು ಅಂತ ಅವ್ರಿಗೆ ಆಸೆ ಉಂಟಾಗತ್ತೆ. ರಂಗನಾಥನ ಅಡಿಯನ್ನು ಅದರಿಂದ ನೀನು ಯಾವಾಗಲೂ ಸ್ಪರ್ಶ ಮಾಡ್ತಾನೇ ಇದೆಯಾ ನೀನು. ರಂಗನಾಥನ ಪಾದವನ್ನು ಸದಾ ಸ್ಪರ್ಶ ಮಾಡ್ತಾ ಇದೆಯಾ, ಬಿಡೋಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ರಂಗನಾಥ ಭೂಮಿ ದೇವಿಗೂ ಅದೇ ಆಸೆ ಅಲ್ವಾ. ಭೂಮಿಗೇನು ಆಸೆ? ಪರಮಾತ್ಮ ಎಲ್ಲ ಕಡೆಯಲ್ಲೂ ಬರಲಿ ಅಂತ ಸುಂದರವಾದ ತೋಟ, ಸುಂದರವಾದ ಮಳಲಿನ ಒಂದು ಜಾಗ ಎಲ್ಲ ರಚನೆ ಮಾಡಿ ಇಟ್ಕೊಳ್ತಾಳೋ ಇಲ್ವೋ, ಭಗವಂತ ಇಲ್ಲಿ ಬಂದು ನಡೀಲಿ ಅಂತ ಅವಳಿಗೆ ಆಸೆ. ಕೃಷ್ಣ ಅದಕ್ಕೋಸ್ಕರನೇ ಆ ತುಳಸಿಯ ಮಣ್ಣನ್ನು ಯಾತಕ್ಕೆ ತಿಂದ ಕೃಷ್ಣ? ಭೂದೇವಿ ಉಪಹಾರ ಕೊಟ್ಟಿದ್ದಾಳಂತೆ. ಓ, ನನ್ನಲ್ಲಿಗೆ ಅತಿಥಿ ಬಂದುಬಿಟ್ಟಿದ್ದಾನೆ ಕೃಷ್ಣನಾಗಿ, ಅವನಿಗೆ ಇವಾಗ ಉಪಹಾರ ಕೊಡಬೇಕು ಅಂತ ಹೇಳಿ ಮಣ್ಣುಂಡೆಯನ್ನು ಕೊಟ್ಲಂತೆ. ಅದಕ್ಕೆ ತಿಂದುಬಿಟ್ಟಂತೆ, ಇಲ್ಲಾಂದರೆ ತಿಂತಾ ಇರಲಿಲ್ಲ ಅಂತ ಅದನ್ನು ಅನುಭವಿಸ್ತಾರೆ ಆಚಾರ್ಯರು. ಆಳ್ವಾರ ಆಚಾರ್ಯರು ಹಾಗೇನೆ ಅನುಭವಿಸ್ತಾರೆ. ಭೂಮಿ, ಪರ್ವತ, ಕಾಡು, ನದಿ ಇದೆಲ್ಲ ಇದೆ. ಇದೆಲ್ಲ ಒಂದೊಂದು ದೇವತೆ ಇದ್ದಾರೆ. ನದಿಗೆ ದೇವತೆ ಉಂಟು, ಪರ್ವತ ದೇವತೆಗಳು ಉಂಟು, ಅವರೆಲ್ಲ ದೇವತೆ ಅಂತಾನೆ. ಅದಕ್ಕೋಸ್ಕರ ನಾವು ಎಲ್ಲರನ್ನೂ ನಮಸ್ಕಾರ ಮಾಡಿ. ಸನಾತನ ಧರ್ಮದಲ್ಲಿ ಎಲ್ಲವೂ ಪರಮಾತ್ಮನದ್ದೇ ತಾನೆ. ಅದರಿಂದ ಚಿಕ್ಕವರಾದ್ರೇನು, ದೊಡ್ಡವರಾದ್ರೇನು, ಈಗ ಹಸುಗಳಿಗೆ ನಮಸ್ಕಾರ, ಹಾವಿಗೆ ನಮಸ್ಕಾರ, ಇದಕ್ಕೆ ನಮಸ್ಕಾರ, ಗಿಡಕ್ಕೆ ನಮಸ್ಕಾರ, ಎಲ್ಲದಕ್ಕೂ ನಾವು ನಮಸ್ಕಾರ ಮಾಡಿ ಪೂಜೆ ಮಾಡ್ತೀವಿ. ಯಾಕೆ? ಅದರಲ್ಲಿ ದೇವತೆ ಇದ್ದಾರೆ ಅಂತ. ದೇವತೆಗಳ ಆಶ್ರಯ ಉಂಟು. ಬಟ್ಟೆನಲ್ಲೂ ಆಶ್ರಯ ಉಂಟು. 33 ಕೋಟಿ ದೇವತೆಗಳಿದ್ದಾರಂತೆ ಇದರಲ್ಲಿ. ಓತ ಒಂದು ಹೀಗೆ ಹೋಗುತ್ತೆ, ಒಂದು ಹೀಗೆ ಗೊತ್ತಲ್ಲ, ಎಲ್ಲ ದೇವತೆಗಳು. ಅದರಿಂದ ಅದಕ್ಕೂ ನಾವು ಮರ್ಯಾದೆ ಕೊಡಬೇಕು ಅಂತ. ಬಟ್ಟೆಗೂ, ವಸ್ತ್ರಕ್ಕೂ ದೇವರು. ಅದರಿಂದ ಯಾವ ವಸ್ತು ನೋಡಿದ್ರೂ ಭಗವಂತನನ್ನು ನೆನೆಸ್ಕೊಳ್ಬೇಕು ಅನ್ನೋದೇ ಇವರ ಉದ್ದೇಶ ಇಲ್ಲಿ. ಅದನ್ನೇ ಹೇಳ್ತಾರೆ. ಅಮ್ಮಪ್ಪಾದಿ, ನಿನ್ನನ್ನು ನೋಡಿದರೆ ಒಂದು ಸುಂದರವಾದ ಉದ್ಯಾನವನಕ್ಕೆ ಇಷ್ಟ ದೇವತೆಯಾಗಿದೆಯೇನೋ ನೀನು ಅಂತ ನನಗೆ ಅನಿಸುತ್ತೆ. ನಿನ್ನ ಆ ಕಾಂತಿಯನ್ನು ನೋಡಿ, ಒಂದು ಕಡೆ ಬಿಳಿ ಕಾಂತಿ, ಇನ್ನೊಂದು ಕಡೆ ಹಸಿರು ಎಲೆಯಂತೆ, ಇನ್ನೊಂದು ಕಡೆ ಬಳ್ಳಿಯಂತೆ, ಇನ್ನೊಂದು ಕಡೆ ಹೂಗಳೆಲ್ಲ ಬಿಟ್ಟಂತೆ. ಆಹಾ, ಎಂತಹ ಸುಂದರವಾದ ಒಂದು ಕಾಡೇ ಇಲ್ಲಿ ಬಂದುಬಿಡ್ತೇನೋ. ಪಚ್ಚೆ, ಮುತ್ತು, ಹವಳ ಇದೆಲ್ಲ ಸೇರಿ ಆ ಸುಗಂಧವನ್ನು, ವೇದದ ಸುಗಂಧವನ್ನು, ಪರಿಮಳವನ್ನು ಬೀರುತ್ತಾ ಈ ತೋಟದಲ್ಲಿ ಸಂಚಾರ ಮಾಡಬೇಕು ಅಂತ ರಂಗನಾಥ ಆಸೆ ಪಡುವಂತೆ ಇದೆ ಅಂತ. ಅದಕ್ಕೋಸ್ಕರ ನಿನ್ನನ್ನು ಧಾರಣೆ ಮಾಡ್ಕೊಂಡು ಬಂದುಬಿಡ್ತಾನೆ. ಅದರಿಂದ ತಾಕಿಸ್ಕೊಳ್ತೀಯ ನೀನು ಅವನನ್ನು ಅಂತ ಹೇಳ್ತಾನೆ. ನೆಕ್ಸ್ಟ್ ಶ್ಲೋಕ. ಸದೋತ್ತುಂಗೇ ರಂಗ ಕ್ಷಿತಿರಮಣ ಪಾದ ಪ್ರಣಯಿನಿ ತ್ವದಾಲೋಕೆ ತತ್ತನ್ಮಣಿ ಕಿರಣ ಸಂಭೇದ ಕಲುಷೆ ಪ್ರತಿಸ್ರೋತೋ ವೃತ್ಯ ಪ್ರಥಿತರುಚಿರಭೇದ ನ ಸಹತೆ ನವಾಂಬಸ್ವಾಚ್ಛಂದ್ಯಂ ನಮದಮರ ಕೋಟೀರ ಮಕರಗ. ಇಲ್ಲಿ ನವ ಅಂಬಗ, ಅಂಬ ಅಂದರೆ ನೀರು. ನವ ಅಂಬ ಹೊಸದಾದ ನೀರಿನ ಪ್ರವಾಹದ ಸ್ವಾಚ್ಛಂದ್ಯ, ತನ್ನಿಷ್ಟ ಬಂದಂತೆ ಹೋಗೋದನ್ನು ಸಹಿಸೋದಿಲ್ವಂತೆ ಪಾದುಕಾದಿ. ಅದಕ್ಕೆ ಹೇಳ್ತಾರೆ ಪಾದುಕೆ. ನಿನ್ನಲ್ಲಿ ಹುದುಗಿಸಿಟ್ಟಿರುವಂತಹ ಸುಂದರವಾದ ರತ್ನಗಳು ಉಂಟು. ಒಂದೊಂದು ಕಾಂತಿಯನ್ನು ಬೀರತ್ತೆ. ಆ ಕಾಂತಿಯ ಸಮೂಹವನ್ನು ನೋಡಿದರೆ ಒಂದು ದೊಡ್ಡ ಪ್ರವಾಹ ಕಲಕಿ ಹರಿತಾ ಇದೆ. ಯಾವಾಗ ಕಲಕತ್ತೆ? ಯಾವಾಗ ಜೋರಾಗಿ ಮಳೆ ಬಂದು ಹೊಸ ಮಣ್ಣಿಂದ ಅದು ಪ್ರವಾಹವಾಗಿ ಬಂದಾಗ ಅದು ನೀರು ತಿಳಿಯಾಗಿರೋದಿಲ್ಲ, ಹರಿಯುವಂತೆ ಕಾಣಿಸ್ತಾ ಇದೆ. ಪಾದುಕೆಯನ್ನು ನಮಸ್ಕಾರ ಮಾಡೋಕ್ಕೆ ಯಾರು ಬರ್ತಾರೆ? ಇವರು ಬರ್ತಾರೆ, ದೇವತೆಗಳೆಲ್ಲ ಬರ್ತಾರೆ. ಅವರ ಕಿರೀಟದಲ್ಲಿ ನಾನಾ ವಿಧವಾದ ರತ್ನಗಳು. ಅವರು ಅಷ್ಟೇ ಅದನ್ನು ಇಟ್ಕೊಂಡು ಹಾಕ್ಕೊಂಡಿರ್ತಾರೆ. ಆ ಕೆತ್ತಲ್ಪಟ್ಟ ಅದೆಲ್ಲ ಮೀನಿನ ಆಕಾರದಲ್ಲಿ ಕಾಣಿಸ್ತಾ ಇದೆ. ಯಾಕೆಂತಂದರೆ ಒಂದೊಂದು ಸತಿ ಆ ಕಿರಣಗಳು ನಾವೇ ನೋಡ್ತೀವಲ್ವ, ಮೋಡಗಳನ್ನು ನೋಡಿದಾಗ ಈ ಶೇಪಲ್ಲಿದೆ ಅಂತೀವಿ, ಇನ್ಯಾವುದೋ ಒಂದಲ್ಲಿ ನೋಡಿದಾಗ ಆನೆಯಂತೆ ಕಾಣಿಸ್ತಾ ಇದೆ, ಒಂದೊಂದು ಸತಿ ಶಂಖದಂತೆ ಕಾಣಿಸುತ್ತೆ, ಪರಮಾತ್ಮನಂತೆ ಕಾಣಿಸುತ್ತೆ.
ಕಿರೀಟ ಹಾಕ್ಕೊಂಡಿರುವಂಥ ಕೃಷ್ಣನಂತೆ ಕಾಣಿಸುತ್ತೆ, ನವಿಲುಗರೆಯಂತೆ ಹಾಗೆಲ್ಲ ಅನಿಸುತ್ತೆ ಭಾವನೆ. ಅದರಿಂದ ಆ ಕಾಂತಿ ಪಾದುಕೆಯ ರತ್ನ ಕಾಂತಿ ಮೇಲೆ ಬೀಳುತ್ತೆ, ಅವರ ರತ್ನಗಳ ಕಿರೀಟಗಳ ರತ್ನಗಳ ಕಾಂತಿ. ಅದನ್ನು ನೋಡಿದರೆ ಇವಳು ಪಾಪ ನೀಟಾಗಿ ಹರಿತಾ ಇದ್ದಾಳೆ ಪಾದುಕಾದೇವಿ. ಹೊಸ ನೀರಿಲ್ಲ, ಪ್ರವಾಹ ಇಲ್ಲ, ಒಂದೇ ಸಮನಾಗಿ ತಿಳಿಯಾಗಿ ಹರಿತಾ ಇದ್ದಾಳೆ. ಆದರೆ ಈಗೇನಾಯಿತು, ಈಗ ಕಲಕಿ ಹೋಗೋದಂತೆ. ಇದು ಸೇರ್ಕೊಂಡ್ಬಿಡ್ತೋ ಇಲ್ವೋ ಬೇರೆ ಕಾಂತಿ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಕಲಕಿ ಹೋಗ್ಬಿಟ್ಟು, ಕಲಕಿ ಹೋದಾಗ ಹೆಂಗೆ ಕಾಣಿಸುತ್ತೆ, ಹೊಸ ನೀರು ಬಂದಂಗೆ ಕಾಣಿಸುತ್ತೆ. ಮಣ್ಣೆಲ್ಲ ಸೇರಿಕೊಂಡು ಅಲ್ಲಿ ಮೀನುಗಳೆಲ್ಲ ಮೇಲ್ಮೇಲೆ ಬರ್ತಾ ಇದೆಯಾ, ಮಕರ ಅಂದರೆ ಮೀನು, ಆ ರತ್ನಕಾಂತಿಯ ಮೇಲೆ ಬೀಳುತ್ತೆ. ಅದನ್ನು ನೋಡಿದರೆ ನೀರಿನ ಪ್ರವಾಹದಲ್ಲಿ ಮೀನುಗಳು ಎದುರಾಗಿ ಹೋಗ್ತಾ ಇರುವಂತೆ ಕಾಣಿಸುತ್ತೆ. ಅಂದರೆ ಮಣ್ಣು, ಹೊಸ ಮಣ್ಣು ಕೆಂಪಿಗೆ ಬರುವಂಥದ್ದು. ಅದರಿಂದ ಇದು ಎಲ್ಲ ಒಂದು ಕಲ್ಪನೆ. ಇವಾಗ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಹೋಗ್ಬೇಕು ಇವಾಗ, ಒಂದು ನದಿ ಹತ್ರ ಹೋಗಿ ಹೊಸ ನೀರು ಬಂದಾಗ ಏನು ಬರುತ್ತೆ, ಮೀನುಗಳು ಮೇಲೆ ಬರುತ್ತೆ ಅಂದಾಗ ಪಾದುಕಾದೇವಿಯ ರತ್ನಗಳ ಕಾಂತಿ, ಓಹೋ ಇರುತ್ತೆ, ಈ ತರಹ ಆಗತ್ತೇನೋ ಅಂತ ಕಲ್ಪನೆ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮಾಳ್ವಾರ ಮಹಿಮೇನೋ ಅದೇ ಥರನೇ. ನಮ್ಮಾಳ್ವಾರ ಮಹಿಮೆ ಸಾಮಾನ್ಯ ಅಲ್ಲ. ಈಗ ಬ್ರಹ್ಮ ರುದ್ರ ಇಂದ್ರಾದಿಗಳಿಗೂ ತಿಳ್ಕೊಳ್ಳೋಕ್ಕಾಗದೇ ಇರುವಂಥ ಭಗವಂತನನ್ನು ತಿಳಿದು ಸ್ತೋತ್ರ ಮಾಡಿರುವಂಥವರು ಆಳ್ವಾರ ಆಚಾರ್ಯರುಗಳು. ಅವರೆಲ್ಲ ಬಂದು ನಮಸ್ಕಾರ ಮಾಡ್ತಾರೆ. ಅವರೆಲ್ಲ ಬಂದು ರಂಗನಾಥನನ್ನು ನಮಸ್ಕಾರ ಮಾಡ್ತಾರೆ. ಅವರಿಗೆ ಈ ಪ್ರಕೃತಿಯಿಂದ ಬಿಡುಗಡೆ ಬೇಕಾದರೆ ಯಾರ ಅನುಗ್ರಹ ಬೇಕು? ಶ್ರೀಮನ್ನಾರಾಯಣನ ಅನುಗ್ರಹ ಮಾತ್ರ. ಅವನ ಸೇವೆ ಮಾಡಬೇಕು. ಅವನೊಬ್ಬನೇ ಮೋಕ್ಷವನ್ನು ಕೊಡೋಕ್ಕಾಗತ್ತೆ ವಿನ ಯಾರೂ ಈ ಸಂಸಾರ ಎನ್ನುವಂತಹ ಇದರಿಂದ, ಸಮುದ್ರದಿಂದ ದಾಟ್ಸೋಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಒಬ್ಬನೇ. ಅದರಿಂದ ಮಾಡ್ತಾರೆ, ಆದರೆ ಅವರಿಗೆ ಆಸೆ ಉಂಟಾಗೋದಿಲ್ವಂತೆ. ಬ್ರಹ್ಮರುದ್ರಾದಿಗಳಿಗೆ ಮೋಕ್ಷ ಬೇಕು ಅಂತ ಆಸೆ ಉಂಟಾಗೋದಿಲ್ಲ. ಏನನ್ನು ಕೇಳಕ್ಕೆ ಸೇವೆ ಮಾಡೋಕ್ಕೆ ಬರ್ತಾರೆ? ತಮ್ಮ ಪದವಿ ಹೋಗಬಾರ್ದು. ಬ್ರಹ್ಮ ಪದವಿ, ಈಶ್ವರ ಪದವಿ, ಇಂದ್ರ ಪದವಿ ಅದೆಲ್ಲ ಕಳ್ಸೋಗತ್ತಲ್ಲ, ಅದೆಲ್ಲ ತಾತ್ಕಾಲಿಕ ತಾನೆ, ಅವರೆಲ್ಲ ಜೀವಾತ್ಮ ತಾನೆ. ಅದರಿಂದ ಆ ಪದವಿ ನಿರಂತರವಾಗಿರಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದರಲ್ಲಿ ಆಸೆ ಉಂಟಾಗಲಿಲ್ಲವಲ್ಲ ಅಂತ ಚಿತ್ರಣ ಮಾಡಿದ್ರು. ಇನ್ನೂ ಪ್ರಕೃತಿಯಲ್ಲೇ ಆಸೆ ಪಟ್ಕೊಳ್ತಾರಲ್ಲ ಅಂತ. ನಾರಾಯಣನೊಬ್ಬನನ್ನೇ ಸೇವೆ ಮಾಡಿದರೆ ಮಾತ್ರ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಅದರಿಂದ ಪಾಪ ಇಲ್ಲದಿದ್ದರೆ ಮೋಕ್ಷ ಅನ್ನೋದನ್ನು ಸ್ಟೇಟ್ಮೆಂಟ್ ಮಾಡಿಬಿಟ್ಟ ಪರಮಾತ್ಮ. ನಾನೇ ಕಳಿಬೇಕು, ಬೇರೆ ಯಾರು ಈ ಸಂಸಾರ ಎನ್ನುವಂಥ ಸಾಗರವನ್ನು ದಾಟ್ಸೋಕ್ಕಾಗೋದಿಲ್ಲ. ಪ್ರಕೃತಿ ಆಗತ್ತಾ? ಆಗೋದಿಲ್ಲ, ಆಗದೇ ಇಲ್ಲ ಅಂತ ಹೇಳ್ಬಿಟ್ಟು. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನೀವು ನನ್ನಲ್ಲೇ ಪ್ರಪತ್ತಿ ಮಾಡಿ ನಾನು ಈ ಮಾಯೆ ಎನ್ನುವಂಥ ಪ್ರಕೃತಿಯಿಂದ ನಿಮ್ಮನ್ನು ದಾಟಿಸ್ಬಿಡ್ತೀನಿ ಅಂತಾನೆ ಪರಮಾತ್ಮ. ಅವನ ಮಾತು. ಅದರಿಂದ ಅವನೇ ಆಶ್ವಾಸನೆ ಕೊಟ್ಟಿದ್ದಾನೆ. ಅದರಿಂದ ಅವನೊಬ್ಬನನ್ನಲ್ಲೇ ಶರಣಾಗತಿ ಮಾಡಬೇಕು, ಅವನೊಬ್ಬನನ್ನೇ ನಂಬಬೇಕು. ಆ ಪೂರ್ಣ ನಂಬಿಕೆಗೆ, ಪರಮ ವಿಶ್ವಾಸವೇ ಶರಣಾಗತಿಗೆ ಮುಖ್ಯವಾದ ಅಂಗ. ಆ ಮಹಾವಿಶ್ವಾಸ ಇಲ್ಲ ಅಂತಂದರೆ ಶರಣಾಗತಿ ಫಲಿಸೋದಿಲ್ಲ. ನಿಮ್ಮ ಸಮರ್ಪಣೆ ಏನಾಗುತ್ತೆ? ಏನು ಆಗೋದಿಲ್ಲ. ಅದು ಸುಮ್ಮನೆ ಶರಣಾಗತಿ ಮಾಡಿದ್ದೀನಿ ಅಂತಾಗತ್ತೆ ವಿನ ಅದರ ಫಲ ಪೂರ್ತಿ ಸಿಗೋದಿಲ್ಲ. ಜನಯಸಿ ಪದಾವನಿತ್ವಂ ಮುಕ್ತಾಶೋಣ ಮಣಿಶಕ್ರ ನೀಲರುಚ ನಖರುಚಿ ಸಂತತಿ ರುಚಿರಾಂ ನಂದಕ ನಿಸ್ತ್ರಿಂಶ ಸಂಪದಂ ಶೌರೇಗೆ. ಇದು ಈ ಪದ್ಧತಿಯ ಕಡೆಯ ಶ್ಲೋಕ, ಬಹುರತ್ನ ಪದ್ಧತಿ. 50ನೇ ಶ್ಲೋಕ, 580ನೇ ಶ್ಲೋಕದಲ್ಲಿ ಪದಾವನಿ ತ್ವಂ ಮುಕ್ತ ಶೋಣ ಮಣಿಶಕ್ರ ನೀಲರುಚ. ಮುಕ್ತ ಅಂದರೆ ಮುತ್ತು, ಶೋಣ ನೋಡಿ ಎಲ್ಲ ಹೇಳಿಬಿಟ್ರು. ಶಕ್ರ ನೀಲ ಕೆಂಪು, ಇಂದ್ರನೀಲ ನೀಲಿ ಕಾಂತಿ. ಮುಕ್ತ ಬಿಳಿ, ಶೋಣ ಕೆಂಪು, ಶಕ್ರ ನೀಲ ನೀಲಿಯ ಕಾಂತಿ. ನಖ ರುಚಿ ಸಂತತ ರುಚಿರಾಮ್. ಏನನ್ನು ತೋರಿಸುತ್ತೆ? ನಖ ಅಂದರೆ ಚಂದ್ರನಂತೆ ಇರುವಂಥದ್ದು, ಚಂದ್ರನ ಕಿರಣಗಳ ಸಂತತ ರುಚಿರ, ಸಂತತವಾಗಿ ನಿರಂತರವಾಗಿ ಬರುವಂತಹ. ಶೌರೇಹೆ ಭಗವಂತನ ನಂದಕ ನಿಸ್ತ್ರಿಂಶ ಸಂಪದಂ. ನಂದಕ ಎನ್ನುವಂತಹ ಕತ್ತಿ. ನಂದಕ ಏನು? ಪರಮಾತ್ಮನಿಗೆ
ಕತ್ತಿ. ಆ ಕತ್ತಿಯ ಸೌಂದರ್ಯವನ್ನು ಜನಯಸಿ ಉಂಟು ಮಾಡ್ತೀವಿ. ಸೊ ಎಲ್ಲಿಗೆ ಹೊರಟೋಗ್ಬಿಟ್ರಿ ಇವಾಗ? ಇಲ್ಲಿ ನಿನ್ನ ಜೊತೆ ಇರುವಂತಹ ರತ್ನಗಳು, ಬಿಳಿ ಮತ್ತು ಕೆಂಪು ನೀಲ ರತ್ನಗಳು ಎಲ್ಲವೂ ಇದೆ. ಅವೆಲ್ಲ ಸೇರಿ ವಿಲಕ್ಷಣವಾದ ಒಂದು ಕಾಂತಿಯನ್ನು ಉಂಟು ಮಾಡುತ್ತೆ. ನೀಲಿ, ಕೆಂಪು, ಬಿಳಿ ಮೂರು ಸೇರಿಬಿಡುತ್ತೆ ಸಮೂಹವಾಗಿ. ಅದನ್ನು ನೋಡಿದರೆ ಪರಮಾತ್ಮನ ಕೈನಲ್ಲಿ ಇರುವಂತಹ ಕತ್ತಿ, ನಂದಕ ಎನ್ನುವಂಥ ಕತ್ತಿ ಕಡೆಗೆ ಬಂದರು. ಆ ಕತ್ತಿ ಅದನ್ನು ಹಿಡ್ಕೊಂಡಿರುವಂಥ ಪರಮಾತ್ಮನ ಕೈ, ಪಾಣಿ, ಹಸ್ತ ಅದರಂತೆ ಕಂಗೊಳಿಸ್ತಾ ಇದೆ. ಮನೋಹರವಾದ ಶೌರ್ಯಗೆ ನಂದಕ ನಿಸ್ತ್ರಿಂಶ ಸಂಪದಂ. ಆ ಕತ್ತಿಯ ಸೌಂದರ್ಯವನ್ನು ಜನಯಸಿ ಉಂಟು ಮಾಡ್ತಾ ಇದೆಯೇನು? ಹಾಗಾದರೆ ಕತ್ತಿನಲ್ಲಿ ಯಾಕೆ 3 ಬಣ್ಣ ಇರುತ್ತಾ? ಇಲ್ಲ ಅಲ್ಲ. ಮತ್ತು ಯಾಕೆ ಹೇಳಿದ್ರು ಇದರಲ್ಲಿ ನೀಲಿ ರತ್ನ ಅಂತ? ಅವೆಲ್ಲ ಸೇರಿ ವಿಲಕ್ಷಣವಾಗಿ ಹೊಳಿತಾ ಇದೆ ಅಂದರೆ ಕತ್ತಿ ಹೌದು, ಅದರ ಹಲಗು ಪಳಪಳ ಹೊಳೆಯುತ್ತೆ, ಆದರೆ ಅದರ ರಿಫ್ಲೆಕ್ಷನ್ ತಾನೆ ಪರಮಾತ್ಮನ ಕಾಂತಿ. ಅವನು ಹಾಕಿಕೊಂಡಿರುವಂಥ ಆಭರಣಗಳು ಎಲ್ಲ ಅದಲ್ಲದೆ ಪಾದುಕಾದೇವಿಯ ಕಾಂತಿ ರಿಫ್ಲೆಕ್ಟ್ ಆಗುತ್ತೋ ಇಲ್ವೋ ಮೂರು. ಅದರಿಂದ ಅದು ಒಂದು ಕತ್ತಿಯ ಶೇಪಲ್ಲಿ ಒಂದು ಮಾಡಿ ಪರಮಾತ್ಮ ನಂದಕವನ್ನು ಕೈನಲ್ಲಿ ಇಟ್ಕೊಂಡಿದ್ದಾನೆ. ಪಾದುಕೆಯಿಂದ ಬರ್ತಾ ಇದೆಯಲ್ಲ ಕಾಂತಿ, ಅದು ಈ ಕೈನಲ್ಲಿ ತಾನೇ ಕತ್ತಿ ಇದೆ. ಆ ಕತ್ತಿ ಇಟ್ಕೊಂಡಿರೋದು ಅದನ್ನು ಉಂಟು ಮಾಡಿದೆ. ಅವನು ಇಟ್ಕೊಂಡಿದ್ದಾನೋ ಇಲ್ವೋ ಅಂತೂ ಆ ಸೌಂದರ್ಯವನ್ನು ಜನಯಸಿ ಅಂತ. ಕಾಂತಿ ಒಂದು ಸೌಂದರ್ಯವನ್ನು ಜನಯಸಿ ಉಂಟು ಮಾಡಿ. ಅಂದರೆ ಕತ್ತಿ ಈಗ ಒರೆ ಜೊತೆಯಲ್ಲಿದ್ದಾಗ ಕಪ್ಪಗೆ ತಾನೇ ಕಾಣಿಸುತ್ತೆ. ಒರೆ ಅಂದರೆ ಅದರ ಒಂದು ಪಾಕೆಟ್, ಆ ಕತ್ತಿಯನ್ನು ಇಡುವಂತಹ ಒಂದು ಇದು ಕೇಸ್ ಅಂತಾರೆ, ಕವರ್. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ದೇವರ ಕೈಯಲ್ಲಿ ನಂದಕ ಕತ್ತಿ ಹಿಡ್ಕೊಂಡಿದ್ದಾನೆ. ಆದರೆ ಅವನ ಅಂಗೈ ಹೇಗಿದೆ? ಕೆಂಪಗಿದೆ ಪದ್ಮದಂತೆ. ಅವನ ಉಗುರಿನ ಕಾಂತಿ ಹೇಗಿದೆ? ಬೆಳ್ಳಗಿದೆ. ಕತ್ತಿ ಕಪ್ಪಾಗಿದೆ. ಇದು 3 ಸೇರಿದ್ರೆ ಏನಾಗುತ್ತೆ? ಅದಕ್ಕೆ ಅವ್ರು ಹೇಳ್ತಾರೆ ಅಂಗೈ ಕೆಂಪಗಿದೆ, ನಖದ ಇದು ಬೆಳ್ಳಗಿದೆ, ಆದರೆ ಕತ್ತಿ ಕಪ್ಪಾಗಿದೆ. ಸೊ ಕೆಂಪು ರತ್ನದ ಬಣ್ಣ ಪರಮಾತ್ಮನ ಕೈಯನ್ನು ತೋರಿಸುತ್ತೆ. ಅವನು ಹಿಡ್ಕೊಂಡಿಲ್ಲ, ಪರಮಾತ್ಮನ ಕೈ. ಆಮೇಲೆ ಬಿಳಿ ನಖ ಅವನ ಉಗುರನ್ನು ತೋರಿಸುತ್ತೆ. ಕತ್ತಿ ಒಳಗೆ ಇರೋದ್ರಿಂದ ಕಪ್ಪುಗಿದೆ. ನೀಲಿ ಕಾಂತಿ ಆ ನಂದಕದ ಇದರಂತೆ ಕಾಣಿಸುತ್ತೆ. ಸೊ ಪರಮಾತ್ಮ, ಅದಕ್ಕೆ ಯಾವ ವಸ್ತುವನ್ನು ನೋಡಿದ್ರೂ ನಾವು ಏನು ಅನ್ಕೋಬೇಕು? ಪರಮಾತ್ಮನ ಕೈಯ, ಪರಮಾತ್ಮನ ಕಣ್ಣ, ಪರಮಾತ್ಮನ ಸುದರ್ಶನವ, ಶಂಖವ ಅಂತ ನಾವು ನೆನೆಸ್ಕೊಳ್ಬೇಕು ಅಂತ. ಯಾರನ್ನು ನೋಡಿದ್ರು ಒಳಗಡೆ ಶ್ರೀಧರ ಇದ್ದಾನಲ್ಲ, ಪರಮಾತ್ಮ ಇದ್ದಾನಲ್ಲ, ಅವನಲ್ವಾ ಅಂತ ನಮಗೆ ಬರಬೇಕಲ್ಲ. ನೋಡೋಕ್ಕೆ ಬರಲ್ಲ ನಮಗೆ, ಅಷ್ಟೇ. ದರ್ಶನ ಮಾಡೋಕ್ಕೆ ಬರೋದಿಲ್ಲ, ಸಮದರ್ಶನ. ಎಲ್ಲ ಜೀವಾತ್ಮ, ಆ ಜೀವಾತ್ಮನಲ್ಲಿ ಪರಮಾತ್ಮ ಉಂಟು. ಹಾಗಾದರೆ ಒಳಗಡೆ ಇರುವಂಥ ಈ ಮನುಷ್ಯನನ್ನು ನೋಡಿದ ತಕ್ಷಣ ಒಳಗಡೆ ಪರಮಾತ್ಮ ಇದ್ದಾನೆ ಅಂತ ನಾವು ಹೇಳ್ತೀವಿ ಇಲ್ವಾ? ಒಳಗಡೆ ಇದ್ದಾನೆ, ಅವನನ್ನು ನೋಡಬೇಕು, ಆ ಜೀವಾತ್ಮನನ್ನು ನೋಡಬೇಕೆ ವಿನಾ ಜೀವಾತ್ಮನಲ್ಲಿ ಇರುವಂಥ ಪರಮಾತ್ಮನ ನೋಡಬೇಕು ಅಂತ ಹೇಳ್ತೀವಿ. ನಮಗೆ ಕಾಣಿಸೋದು ಶರೀರ ಮಾತ್ರ. ಆದರೆ ಶರೀರದಲ್ಲಿ ಒಂದೊಂದು ಚರ್ಮದ ಕಣಗಳೂ ಪರಮಾತ್ಮ ಇಲ್ವಾ ಅದರಲ್ಲಿ? ಅದರಿಂದ ಇವಾಗ ಏನು ನೋಡಿದ್ರು ಪರಮಾತ್ಮನ ನೋಡ್ದಂತಾಗಬೇಕಲ್ಲ. ಒಳಗಡೆ ಯಾಕೆ ಹುಡುಕಬೇಕು ಆತ್ಮವನ್ನು? ಅಲ್ವಾ? ಎಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ ನೋಡಿ. ಪೂರ್ತಿ ಒಂದೊಂದು ಕಣದಲ್ಲೂ ಪರಮಾತ್ಮ, ಒಂದೊಂದು ಸೆಲ್ಲಲ್ಲೂ ಪರಮಾತ್ಮ ಇರೋದ್ರಿಂದ ಅಣುವಿನಲ್ಲಿ ಅಣೋರಣೀಯ ಮಹತೋ ಮಹೀಯ, ಅಣುರಣು ತೃಣ ಕಾಷ್ಟ ಎಲ್ಲದರಲ್ಲೂ ಪರಮಾತ್ಮ ಇರೋದ್ರಿಂದ ಅವನನ್ನು ನಾವು ನೋಡಬೇಕು. ಅದರಿಂದ ನಮಗೆ ಪರಮಾತ್ಮನ ಆಭರಣವನ್ನಾಗಿ ನೋಡಿದ್ರೆ ಅವನ ಆಯುಧಗಳನ್ನು ನಮಗೆ ಸಂತೋಷ. ಅದು ಯಾರಿಗಾಗತ್ತೆ? ಅವನ ಪ್ರಪನ್ನರಿಗೆ, ಅವನ ಆಶ್ರಿತರಿಗೆ ಅದು ಯಾವುದೂ ಭಯಪಡಿಸೋದಿಲ್ಲ. ಕತ್ತಿನೋ ಸುದರ್ಶನವೋ ಶಂಖವೋ ಯಾವುದು ಭಯಪಡಿಸೋದಿಲ್ಲ. ಆದರೆ ಬೇರೆಯವ್ರಿಗೆ ಹೆಂಗೆ ಪಡಿಸೋದು? ಬೇರೆಯವ್ರಿಗೆ ಕತ್ತಿ ಅಂತ ಕಾಣಿಸುತ್ತೆ, ಭಯ ಉಂಟಾಗುತ್ತೆ. ಅದಕ್ಕೆ ಹೇಳ್ತಾರೆ ದೇವ್ರ ಕೈಯಲ್ಲಿ ಕತ್ತಿ ಹಿಡ್ಕೊಂಡ್ರೆ ಎಷ್ಟು ಭಯ ಆಗುತ್ತಲ್ವ. ಏನು ಮಾಡ್ತಾನೋ ಅಂತ ಹೆದರಿಕೆ ಆಗುತ್ತೆ.
ದೇವರ ಸನ್ನಿಧಿಯಲ್ಲಿ ನಮಗೆ ಒಂದು ತಿಳಿಯಾದ ಅರಿವು ಉಂಟಾಗಬೇಕು. ಅದಕ್ಕೋಸ್ಕರನೇ ನಾವು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿರುವಂಥ ಭಾಗವತರ ಉಪದೇಶಗಳನ್ನು ಕೇಳಬೇಕು, ಸತ್ಸಂಗವನ್ನು ಮಾಡಬೇಕು. ಆಗ ನಮಗೆ ತಿಳುವಳಿಕೆ ಉಂಟಾಗುತ್ತೆ. ತಿಳುವಳಿಕೆ ಅಂದರೆ ಜ್ಞಾನ ಉಂಟಾದಾಗ ಪರಮಾತ್ಮನ ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ ಎಲ್ಲ ಗೊತ್ತಾಗ ಅವನ ಆ ಉತ್ಕೃಷ್ಟತೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವೆಷ್ಟು ನೀಚರು, ನಮಗೇನೂ ಇಲ್ವಲ್ಲ, ನಾವು ಖಂಡಿತವಾಗಿ ಪರಮಾತ್ಮನಿಗೆ ಆಳು, ಅವರು ಕೊಟ್ಟಿದ್ದು ಎಲ್ಲವೂ ಅಂತ ಅರ್ಥ ಆಗುತ್ತೋ ಇಲ್ಲ. ಅರ್ಥ ಆದಾಗ ನಾವೇನು ಮಾಡ್ತೀವಿ? ಪರಮಾತ್ಮ ನೀನೇ ಎಲ್ಲವನ್ನು ಕೊಟ್ಟಿದ್ದವನಪ್ಪ, ನಂದೇನಿಲ್ವಪ್ಪ ಅಂತ ನೈಚ್ಛಾನುಸಂಧಾನ ಬರುತ್ತೋ ಇಲ್ವೋ? ಅನುಸಂಧಾನ ನಾವು ಮಾಡ್ತಾನೇ ಇರಬೇಕು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನಮಗೆ ಯಾವಾಗ ಏನು ಬೇಕು? ಪರಮಾತ್ಮನನ್ನು ನಾವು ಹೋಗಿ ಸೇರಬೇಕು ಅನ್ನುವಂಥ ಆಸೆ ಉಂಟಾಗಬೇಕು, ಭಯ ಪಟ್ಕೋಬೇಕಾಗಿಲ್ಲ. ಜ್ಞಾನ ಉಂಟಾದಾಗ ಭಯ ಬರೋದಿಲ್ಲ. ಜ್ಞಾನ ಇಲ್ಲದೆ ಇದ್ದಾಗ ಆ ಆಭರಣಗಳನ್ನು ಆಯುಧವಾಗಿ ನೋಡಿದಾಗ ನಮಗೆ ಭಯ ಉಂಟಾಗುತ್ತೆ. ಸೊ ಭಯದಿಂದಲಾದರೂ ಪರಮಾತ್ಮನನ್ನು ಸೇವೆ ಮಾಡಬೇಕು ಅಂತ ಬರಬೇಕಲ್ಲ. ಕಂಸನಂತೆ, ಇಲ್ಲ ದ್ವೇಷ ಮಾಡಬೇಕು ಶಿಶುಪಾಲನಂತೆ, ಇಲ್ಲ ಪ್ರೀತಿ ಮಾಡಬೇಕು ಪರಮ ಪ್ರೀತಿ ಮಾಡಬೇಕು ಗೋಪಿಕೆಯರಂತೆ, ಇಲ್ಲ ಭಕ್ತಿ ಮಾಡಬೇಕು ನಾರದಾದಿಗಳಂತೆ, ಧರ್ಮಪುತ್ರನಾದ. ಅದೇ ತಾನೇ ಭಾಗವತದಲ್ಲಿ ಆ ಶ್ಲೋಕದಲ್ಲಿ ಹೇಳ್ತಾರೆ. ಅದರಿಂದ ನಾವು ಯಾವಾಗ ತಿಳ್ಕೊಳ್ಳೋದಿಲ್ವೋ ಆಗ ನಮಗೆ ಏನಾಗತ್ತೆ? ಎಲ್ಲ ದುಃಖ ಉಂಟಾಗುತ್ತೆ, ಸುಖ ಇರೋದಿಲ್ಲ. ಅದರಿಂದ ಅವನನ್ನು ಕೆಂಪು ರತ್ನವನ್ನು ದೇವರನ್ನು ಪಡ್ಕೊಳ್ಬೇಕು ಅನ್ನುವಂಥ ಆಸೆ. ಕೆಂಪೇನು ತೋರಿಸುತ್ತೆ? ರಾಗ, ಆಸೆ. ಸೊ ಕೆಂಪು ರತ್ನಗಳ ಕಾಂತಿಯನ್ನು ನೋಡಿದಾಗ ಭಗವಂತನ ಮೇಲೆ ಆಸೆ ಉಂಟಾಗಬೇಕು. ಆಮೇಲೆ ಇಂದ್ರನೀಲ ರತ್ನಗಳಿಂದ ಬರ್ತಾ ಇರುವಂಥ ನೀಲಿ ಕಾಂತಿಯನ್ನು ನೋಡಿದಾಗ ಅಯ್ಯೋ ಪರಮಾತ್ಮ ನನಗೆ ಸಿಕ್ಕಲಿಲ್ವಲ್ಲ ಅಂತ ದುಃಖ ಉಂಟಾಗಬೇಕು. ದುಃಖ ಉಂಟಾದಾಗ ಅಯ್ಯೋ ಇನ್ನೂ ಸ್ವಲ್ಪ ಭಕ್ತಿ ಮಾಡಬೇಕು, ನನ್ನ ಭಕ್ತಿ ಸಾಲದು, ಪರಮಾತ್ಮ ಕಾಣಿಸೋದಿಲ್ಲ ಅಂದಾಗ ಭಕ್ತಿ ಮಾಡಬೇಕು ಅಂತ ಆಸೆ ಜಾಸ್ತಿ ಆಗುತ್ತೆ, ದುಃಖ ಕಡಿಮೆ ಆಗುತ್ತೆ, ಪರಮಾತ್ಮನ ಸಂದರ್ಶನವಾಗುತ್ತೆ. ಅದರಿಂದ ಮಹಾತ್ಮರು ಅಯ್ಯೋ ನಮ್ಮ ಆಚಾರ್ಯರೆಲ್ಲ ಯಾವಾಗಲೂ ಸದಾ ಪರಮಾತ್ಮನ ಚಿಂತನೆ ಮಾಡ್ತಾ ಎಷ್ಟು ಆನಂದವಾಗಿರ್ತಾರಲ್ಲ, ನಮಗೆ ಯಾಕೆ ಅದಿಲ್ವಲ್ಲ ಅಂತ ನಮಗೆ ಯಾಕೆಂದರೆ ವಿಚಾರ ಗೊತ್ತಿಲ್ಲ. ಅಜ್ಞಾನದಿಂದ ನಾವು ಸಂಸಾರವೇ ಸುಖ ಅಂತ ನಂಬಿಬಿಟ್ಟಿದ್ದೀವಿ. ಆದರೆ ನಿಜವಾದ ಸುಖ ಗೊತ್ತಿಲ್ಲ, ಆನಂದ ಗೊತ್ತಿಲ್ಲ. ಯಾವಾಗ ಆಚಾರ್ಯ ಸಮಕ್ಷಮದಲ್ಲಿ ಇದ್ದು ಅವರ ಪರಿತದಲ್ಲಿ ಅವರ ಸುತ್ತಲೂ ಯಾವಾಗಲೂ ನಾವು ಓಡಾಡ್ತಾ ಇರ್ತೀವೋ ಅವರ ಆಚರಣೆ, ಅವರ ಜ್ಞಾನ, ಅವರ ಅನುಷ್ಠಾನ ಎಲ್ಲದರಿಂದ ನಮಗೆ ಪರಮಾತ್ಮನ ಜ್ಞಾನ ಉಂಟಾಗತ್ತೆ. ಅವರು ಹೇಗೆ ಪರಮಾತ್ಮನಲ್ಲೇ ಮುಳುಗಿರ್ತಾರೋ ಆ ರೀತಿ ನಾವು ಮುಳುಗಬೇಕು. ನಾವು ಆ ಥರ ಮುಳುಗಬೇಕಾದ್ರೆ ನಮಗೆ ಆಚಾರ್ಯ ಭಕ್ತಿಯಲ್ಲಿ ಮುಳುಗಬೇಕು. ಆಗ ಆ ಪ್ರಥಮ ಪ್ರತಿಪತ್ತಿ ಆಚಾರ್ಯ ಚರಮ ಪ್ರತಿಪತ್ತಿಯಲ್ಲೇ ಅದು ಸಿಕ್ಬಿಡುತ್ತೆ ಅಂತ ಅದನ್ನು ಇಲ್ಲಿ ಹೇಳಿ ಸಂಚಾರ ಮಾಡಿ ಪರಮಾತ್ಮ ಆಸ್ಥಾನಕ್ಕೆ ವಿಜಯ ಮಾಡಿದಾಗ ದೇವರ ಪಾದುಕೆ ಅದನ್ನು ನೋಡಿ ಹಿರಿಯರು ವರ್ಣನೆ ಮಾಡಿರುವಂತಹ ಒಂದು ಅನುಭವ. ಪರಮಾತ್ಮ ಎಲ್ಲ ಸಂಚಾರ ಮಾಡಿಕೊಂಡು ಬಂದಾಗ ಪಾದುಕೆ ಜೊತೆಯಲ್ಲಿ ಹೋಗಿ ಪಾದುಕೆ ಬರೋದು ತಾನೆ, ಯಾವಾಗಲೂ ಜೊತೆ ಪಾದುಕೆಯನ್ನು ಪಕ್ಕದಲ್ಲಿಟ್ಟು ಪರಮಾತ್ಮನನ್ನು ಅಂತಃಪುರಕ್ಕೆ ವಿಜಯ ಮಾಡಿಸ್ತಾರೆ. ಆದರೆ ಪಾದುಕೆನ ಆಮೇಲೆ ತೊಗೊಂಡೋಗಿರ್ತಾರೆ. ಆ ಒಂದು ಕ್ಷಣ ಕಾಲದಲ್ಲಿ ಬಿಟ್ಟಿರಬೇಕಲ್ಲ, ಆಗ ನೀಲಿ ರತ್ನದ ಕಾಂತಿ ಜಾಸ್ತಿ ಆಗುತ್ತಂತೆ ಪಾದುಕೆ. ಅಯ್ಯೋ ದುಃಖ ಬಂದುಬಿಡುತ್ತಂತೆ, ಬಿಟ್ಬಿಟ್ನಲ್ಲ ಪರಮಾತ್ಮ ಹೊಟ್ಟೋದ್ನಲ್ಲ ಅಂತ. ಆಮೇಲೆ ತಿರ್ಗಾ ಕರ್ಕೊಂಡೋಗಿ ಸೇರಿದಾಗ ತುಂಬ ಪರಮಾನಂದದಿಂದ ಅಬ್ಬಾ ಭಗವಂತ ಕಾಣಿಸ್ಬಿಟ್ನಲ್ಲ ಅಂತ ಖುಷಿ ಪಟ್ಕೊಳ್ತಾಳೆ ಪಾದುಕೆ. ಅದು ಒಂದು ಸ್ವಲ್ಪ ಕಾಲ, ಯಾಕಂದರೆ ಪಾದುಕಾದೇವಿಯನ್ನು ಜೊತೆಯಲ್ಲಿ ತೊಗೊಂಡೋಗೋಕ್ಕಾಗಲ್ಲ, ಸ್ವಲ್ಪ ಆಮೇಲೆ ತೊಗೊಂಡೋಗಿ ಇಟ್ಟಾಗ ಇವಳಿಗೆ ಆ ಒಂದು ಕಾಲದ ವಿರಹವನ್ನು ಸಹಿಸೋಕ್ಕಾಗೋದಿಲ್ಲ. ಅದನ್ನು ನೋಡಿದಾಗಲೆಲ್ಲ ಪರಮಾತ್ಮನ ನೆನಪು ಬರಬೇಕು ಅಂತ ಹೇಳಿ ಇದರಲ್ಲಿ ಸ್ತೋತ್ರ ಮಾಡ್ತಾರೆ. ಇದು ಕಡೆಯ ಶ್ಲೋಕ. ಜನಯಸಿ ಪದಾವನಿತ್ವಂ ಮುಕ್ತ ಶೋಣ ಮಣಿಶಕ್ರ ನೀಲ ರುಚ. ಮುಕ್ತ ಅಂದರೆ ಮುತ್ತು ಬಿಳಿ, ಶೋಣ ಅಂದರೆ ಕೆಂಪು, ನೀಲಿ ಅಂದರೆ ಕಪ್ಪು. ಸೊ ಪರಮಾತ್ಮನ ಕೈ, ಪರಮಾತ್ಮನ ನಖದ ಕಾಂತಿ ಮತ್ತು ಕತ್ತಿ, ಅದು ಮೂರನ್ನು ಇಟ್ಕೊಂಡಿದ್ದಾರೆ. ಆದರೆ ಇದರ ಒಳಾರ್ಥ ಏನು? ನೀಲಿ ಕಪ್ಪು ಅಂತಂದರೆ ದುಃಖ, ಕೆಂಪು ಅಂದರೆ ಆಸೆ, ಬಿಳಿ ಅಂದರೆ ಸಂತೋಷ. ಸೊ ಇದು ಮೂರು ತರಹದ ಅನುಭವ ಸದಾಕಾಲ ಉಂಟಾಗ್ತಾ ಇರುತ್ತೆ ಭಕ್ತರಿಗೆ. ನಿಜವಾದ ಭಕ್ತರಿಗೆ ಸಹಿಸಕ್ಕಾಗದೇ ಇರುವಂಥ ಸ್ಥಿತಿ, ವಿರಹ ವೇದನೆಯನ್ನು ಪರಮಾತ್ಮನನ್ನು ಬಿಟ್ಟು ಅವರ ಸ್ಥಿತಿಯನ್ನು ಮೂರು ವಿಧವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ ಇದರಲ್ಲಿ ಹೇಳಿ ಈ ಬಹುರತ್ನ ಪದ್ಧತಿಯನ್ನು ಇಲ್ಲಿಗೆ ಮುಗಿಸ್ತಾರೆ.
इति श्रीकवितार्किकसिंहस्य सर्वतन्त्रस्वतन्त्रस्य श्रीमद्वेङ्कटनाथस्य श्रीमद्वेदान्ताचार्यस्य कृतिषु श्रीरङ्गनाथदिव्यमणिपादुकासहस्रे बहुरत्नपद्धतिः श्रीरङ्गनायक्यै नमः, श्रीरङ्गनाथपरब्रह्मणे नमः, श्रीरङ्गनाथदिव्यमणिपादुकाभ्यां नमः, श्रीमते निगमान्तमहादेशिकाय नमः, अस्मद्गुरुभ्यो नमः। सर्वं श्रीकृष्णार्पणमस्तु। जयतीति राजसूक्तिः जयति मुकुन्दस्य पादुकायुगळि तदुभयधनास्त्रिवेदीम् अवन्द्ययन्तो जयन्ति भुवि सन्तः। कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः।